ಅಜನುಗರಿ ರುದ್ರಾದಿಗಳು ಸಲೆ ಭಜಿಸುತ್ತಿಗರನ ಮರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡುವುದು ಮತಿಗೆ ಮಂಗಳವ. ಅರರೆ ನಿನ್ನಯ ಮಹಿಮೆಯನ್ನು ಹೊಗಳಲಳವಲ್ಲ, ಅರರೆ ನಿನ್ನಯ ಮಹಿಮೆಯನ್ನು ಹೊಗಳಲಳವಲ್ಲ, ಧರಣಿಯನ್ನು ಗೊತ್ತಿದ್ದ ಮಹಜೇಜಗರಿತು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಹರೆಯೊಳು ವಿಶೇಷ ಮದ ಪೂರ್ವ ವಿಘ್ನೇಶ ದೇವ ಜಗದೀಶ ಉದದಿಂದ ನಿನ್ನ ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಚಕ್ರಾದ್ಯವರ ರಿಂಗಲಗಿ. ನಾಂದಿಯುಳುವರ ವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ಕವಿಗಳ ಸಂಗಣಿಗೆ ಬಲವನ್ನು ಪೇಳುವೆನಿ ಕಥಾಮೃತವ. ನೋಡಿ ನಿರ್ಮಲ ಜಲ ಸಮೀಪದಿ ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ, ಮಾಡಿಕೊಂಡರು ಪರ್ಣಶಾಲೆಯ. ರೂಢಿ ಪಾಲರು ಪಂಚವಟಿಯ ಕಾಡಿನೊಳಗೆ ರೂಢ
ವನದ ಫಲಗಳನ್ನು ಕೊಯ್ದು ವನದ ಫಲಗಳ ಕೊಯ್ದು ಲಕ್ಷ್ಮಣ ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನ ದಿನ ದೀತ ತಂದು ಕೊಡುವನು ದಿನ ದಿನದಿ ತಂದು ಕೊಡುವನು ವನದೊಳತಿ ಸುಖದಿಂದ ಕಳೆದರು ದಿನವ ಗೆಲವು ವನದೊಳತಿ ಸುಖದಿಂದ ಕಳೆದರು ದಿನವ ಗೆಲವು ನಿನ್ನ ಛಾಯಾವರ್ತಿಯಾಗಿ ನಿನ್ನ ಜೊತೆಯಲ್ಲೇ ಇರುವ ನಾನು ಯಾವ ಸಿದ್ಧಾಂತದಲ್ಲಿ ಪಯಣವನ್ನು ಮುಂದುವರಿಸುತ್ತೀಯೋ ಆ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರುವವನು ನಾನು. ವನವಾಸಕ್ಕೆ ಹೊರಟು ನಿಂತಾಗ ನಿನ್ನಲ್ಲಿ ತಂದೆಯನ್ನು ಸೀತೆಯಲ್ಲಿ ತಾಯಿಯನ್ನು ಕಾಣಬೇಕೆಂದು ಮಾತೆಯ ಆಜ್ಞೆಯನ್ನು ಮನಪೂರ್ವಕವಾಗಿ ಸ್ವೀಕರಿಸಿದವನು ಈ ಲಕ್ಷ್ಮಣ. ಋಷಿ ಪ್ರಣೀತವಾದದಾಗಿ ನಮಗೆ ಹೊಸದೇನೂ ಅಲ್ಲ. ಈ ಹಿಂದೆಯೇ ಮಹರ್ಷಿ ವಿಶ್ವಾಮಿತ್ರರ ಜೊತೆಗೆ ಕಾಡಿಗೆ ಹೋಗಿ ಬಂದ ಅನುಭವವಿರುವವರು ನಾವು. ಎಲ್ಲಿ ಹೇಗೆ ಏನು ಮಾಡಬೇಕು ಎಂದು ನೀನು ನಿರ್ದೇಶನವನ್ನು ನೀಡಿದೆ ಅಂತಾದರೆ ಅದನ್ನು ಪಾಲಿಸಲು ಸದಾ ಸಿದ್ಧನಿದ್ದೇನೆ ಅಣ್ಣ. ನದಿಯ ಮೂಲವೇ ಸೂಕ್ತ ಎಂದು ನೀನು ಹೇಳಿದೆ. ಈ ಜಾಗವೇ ಸೂಕ್ತ ಎಂದು ನೀನು ನಿರ್ಧಾರ ಮಾಡಿದ ಬಳಿಕ ನಾನು ಅದನ್ನು ಪ್ರಶ್ನಿಸುತ್ತೇನೆಯೋ? ನಾನಾಗಲೇ 2 ವರ್ಣತೆಗಳನ್ನು ಸಿದ್ಧಪಡಿಸಿದ್ದೇನೆ ಅಣ್ಣ. ಮಾತೆ ಸೀತೆಯೊಡನೆ ನೀನಿರಲು ಒಂದು ಕುಟೀರ, ಹಾಗೆ ಅದಕ್ಕೆ ಎದುರಾಗಿ ಸ್ವಲ್ಪ ದೂರದಲ್ಲಿ ಇನ್ನೊಂದು ಕುಟೀರ ನನಗಾಗಿ. ಅಣ್ಣ, ಈ ಗೋದಾವರಿಯ ಕುತ್ತಿಲಗಳಲ್ಲಿ ಬೆಳೆದಿರುವ ಈ ಸಮೃದ್ಧ ಕಾಡಿನಲ್ಲಿ ಕಂದ ಮೂಲಗಳಿಗೆ ಹಾಗೂ ಹಣ್ಣು ಹಂಪಲುಗಳಿಗೆ ಖಂಡಿತ ಕೊರತೆಯಾಗಲಾರದು. ಅವುಗಳನ್ನು ಸಂಗ್ರಹಿಸಿ ತರುವ ಹೊಣೆ ನನಗಿರಲಿ ಅಣ್ಣ. ಅಂತೆಯೇ ರಾತ್ರಿ ಹಗಲೆಂದರೆ ಧನುರ್ಧಾರಿಯಾಗಿ ಎಚ್ಚರದಿಂದಿದ್ದು ನಿನ್ನ ಹಾಗೂ ಅತ್ತಿಗೆಯ ಕಾವಲುಗಾರನಾಗಿ ಇರುತ್ತೇನೆ ಅಣ್ಣ. ಸಂತೋಷವಾಯಿತಪ್ಪ ಲಕ್ಷ್ಮಣ. ಒಂದು ವಿಶಿಷ್ಟವಾದ ಸಂಕಲ್ಪದೊಂದಿಗೆ ನನ್ನನ್ನು ಹಿಂಬಾಲಿಸಿರುವ ನೀನು ಮನದಲ್ಲಿ ಖಾಲಿ ಇದೆ ತಡ ಮುನ್ನಡೆಯಲು ತೊಡಗಿದೆ. ಇದೇನು ಎಂದು ಆಶ್ಚರ್ಯಚಕಿತನಾಗಿ ನಾನು ನೋಡಿದರೆ ನಾನು ನಡೆಯುತ್ತಿರುವ ಮಾರ್ಗದಲ್ಲಿರುವ ಕಲ್ಲು ಮುಳ್ಳುಗಳನ್ನು ಮೆಟ್ಟಿ ನನಗೆ ದಾರಿಯನ್ನು ಬಿಸಲಾಗಿಸುತ್ತಾ ನೀನು ಹಿಂಬಾಲಿಸಿದ ಬಗೆ ನನ್ನ ಮುಟ್ಟಿನಿಂದ. ತಮ್ಮ ಅಣ್ಣ, ನಿನ್ನಂತಹ ತಮ್ಮನನ್ನು ಪಡೆದ ನಾನು ಬಹಳ ಭಾಗ್ಯಶಾಲಿ. ಇರಲಿ, ನೀನು ಫಲಗಳ ಸಂಗ್ರಾಹಕನಲ್ಲವೇ? ಅದನ್ನು ನಾನು ಅನುಭವಿಸಬೇಕಲ್ಲವೋ? ಹೌದು ಅಣ್ಣ. ಇರಲಿ, ನೀನು ಏನೇನು ತಂದಿದೆಯೋ ನಾನು ನೋಡುತ್ತೇನೆ. ಆಗಲೇ ಅಣ್ಣ. ರಾತ್ರಿಯ ಫಲಾಹಾರಕ್ಕೆ ಏನಾದರೂ ಆಯ್ತು ತರುತ್ತೇನೆ ಅಣ್ಣ. ಸಂತೋಷವಪ್ಪ. ಒಂದು ದಿನ ಅಲ್ಲಿರುವ ಋಷಿಗಳು ಒಂದು ದಿನ ಅಲ್ಲಿರುವ ಋಷಿಗಳು ಬಂದು ರಾಮನ ಚರಣ ಕೆರಗುತ್ತ ಬಂದು ರಾಮನ ಚರಣ ಕೆರಗುತ್ತ ಎಂದರ ರಾಕ್ಷಸರ ಕೃತ ನಿರ್ಬಂಧಗಳನ್ನು ಅಯ್ಯೋ, ಇದೆಂತಹ ಕಷ್ಟ! ಈ ದುಷ್ಟ ರಾಕ್ಷಸರ ಪಟಳವನ್ನು ಸಹಿಸುವುದು
ತಾಪಸೋತ್ತಮರೇ, ರಾಮ ನಮ್ಮ ಮೊದಲಿನ ಸಂಕಷ್ಟವನ್ನು ಹೇಳಿ. ಹೇಳು. ಚಿತ್ತವೀಸಯ್ಯ ರಾಮ ಚಿತ್ತವೀಸಯ್ಯ ರಾಮ ಚಿತ್ತವೀಸಯ್ಯ ರಾಮ ಘೋರದನುಜನೊಬ್ಬ ಬಂದು ವ್ಯರ್ಥವಂಚಿಸುತ್ತ ನಮ್ಮನು ಘೋರದನುಜನೊಬ್ಬ ಬಂದು ವ್ಯರ್ಥವಂಚಿಸುತ್ತ ನಮ್ಮನು ಯಜ್ಞಶಾಲೆಯ ಕಿತ್ತು ಬೀಸಾಡಿ ಹೋದನು ಯಜ್ಞಶಾಲೆಯ ಕಿತ್ತು ಬೀಸಾಡಿ ಹೋದನು ಚಿತ್ತವೀಸಯ್ಯ ರಾಮ ಶ್ರೀರಾಮಚಂದ್ರ, ಮುನಿವರ್ಯರೇ, ತಲಾಂತರದಿಂದ ನಾವು ಈ ದಂಡಕಾರಣ್ಯದಲ್ಲಿ ಮುನಿವೃತ್ತಿಯಲ್ಲಿ ದಿನ ಕಳೆಯುತ್ತಿರುವವರು. ಇಂದೊಂದು ಕಾಲದಲ್ಲಿ ನಿಮ್ಮ ವಂಶೀಯನಾಗಿದ್ದ ದಂಡಕನೆಂಬುವರ ರಾಜ್ಯವಾಗಿ ನೆಲೆದಿದ್ದ ಈ ಪ್ರದೇಶ ಆಚಾರ್ಯ ಶುಕ್ರರ ಶಾಪದಿಂದ ಅರಣ್ಯವಾಗಿ ಹೋಯಿತು. ಹೇಳಿ. ಕಾಲಾಂತರದಲ್ಲಿ ದುಷ್ಟದಾನವರು ಇಲ್ಲಿಗೆ ಆಗಮಿಸಿ ಬೀಡು ಬಿಟ್ಟಿದ್ದಾರೆ. ಆ ರಾಕ್ಷಸ ವರ್ಗಕ್ಕೆ ನಮ್ಮ ಹೋಮ ಧೂಮ ಮೂಗಿಗೆ ಸೋಂಕಿದರೆ ಯಾಗಶಾಲೆಯನ್ನು ಕಿತ್ತು ಬೀಸಾಡುತ್ತಾರೆ ರಾಮ. ಹೌದೇ? ಮುಂದುವರಿದು ಬೆಂಕಿ ಇಕ್ಕುವಂತ ದೂತರವರು ರಾಮ. ಬಹಳ ದುಷ್ಟರು. ಹೌದು ರಾಮ. ಮತ್ತೊಬ್ಬ ಕಳ್ಳನು ಮತ್ತೊಬ್ಬ ಕಳ್ಳನು ದೂರ ನಿಂತುಕೊಂಡು ಕಲ್ಲಲಿಟ್ಟು ದೂರ ನಿಂತುಕೊಂಡು ಕಲ್ಲಲಿಟ್ಟು ಹತ್ತು ಗಾಯವ ಮಾಡಿದ ಹತ್ತು ಗಾಯವ ಮಾಡಿದ ಮೂಗಿಂದ ಮಗ ನೆತ್ತರ ನೀನು ನೋಡಿದ ಮೂಗಿಂದ ಮಗ ನೆತ್ತರ ನೀನು ನೋಡಿದ ಶ್ರೀರಾಮಚಂದ್ರ, ತಪಸ್ವಿಗಳೇ, ಈ ರಾಕ್ಷಸರು ಕಣ್ಣಿನಲ್ಲಿ ರಕ್ತವಿಲ್ಲದಂತಹ ಕುರಿಗಳು. ಅದರಲ್ಲೂ ನಿನ್ನೆ ಬಂದವನೊಬ್ಬ ದುಷ್ಕೃತ್ಯಗಳ ಆಗರವೇ ಆಗಿದ್ದಾನೆ. ಅವನು ನಾವು ತಪೋನಿಷ್ಠರಾಗಿ ಕುಳಿತಿರುವಾಗ ದೂರದಲ್ಲಿ ನಿಂತು ಚೂಪಾದ ಕಲ್ಲುಗಳನ್ನು ನಮ್ಮ ಮುಖಕ್ಕೆ ಬಿಟ್ಟು ಬಿಸಾಡಿ ಗಾಯಗೊಳಿಸಿ ಓಡಿ ಹೋದ. ನಮ್ಮ ಮೂಗಿನಿಂದ ಈಗಲೂ ರಕ್ತ ಸುರಿಯುತ್ತಾ ಇದೆ. ಅಯ್ಯೋ, ಹೌದು ರಾಮ. ನಮ್ಮನ್ನು ಪ್ರಾಣಿಗಳಿಂದಲೂ ಕೀಳಾಗಿ ಕಾಣುತ್ತಿದ್ದಾರೆ ಆ ದುಷ್ಟರು. ಇದು ತೀರಾ ಅನ್ಯಾಯ. ಅಷ್ಟೇ ಅಲ್ಲ ರಾಮ, ಭಂಡ ದೈತ್ಯರಿಬ್ಬರು ಭಂಡ ದೈತ್ಯರಿಬ್ಬರು ಮುಂಕೊಂಡು ಬಂದು ನಮ್ಮ ಯಜ್ಞ ಕುಂಡಲಕ್ಕೆ ಎಜ್ಜಲನಿಟ್ಟರು ನಮ್ಮ ಯಜ್ಞ ಕುಂಡಲಕ್ಕೆ ಎಜ್ಜಲನಿಟ್ಟರು ವ್ಯಾಘ್ರ ಚರ್ಮವ ಕೊಂಡು ಕೂಡೆ ಓಡಿ ಹೋದರು ವ್ಯಾಘ್ರ ಚರ್ಮವ ಕೊಂಡು ಕೂಡೆ ಓಡಿ ಹೋದರು ಚಿತ್ತವಿದಯ್ಯ ರಾಮ ಚಿತ್ತವಿದಯ್ಯ ರಾಮ ಶ್ರೀರಾಮಚಂದ್ರ, ತಪಸ್ವಿಗಳೇ, ದೈತ್ಯರಿಬ್ಬರು ನಮ್ಮ ಆಶ್ರಮವನ್ನು ಪ್ರವೇಶಿಸಿ ಯಜ್ಞಶಾಲೆಯನ್ನ ಅಪವಿತ್ರಗೊಳಿಸಿ
ವರದಾನವ ಬಂದು ವರದಾನವ ಬಂದು ನಾರುವಸ್ತವ ಸೆಳೆದ ಜಪಗಳ ಮಾಡ ಹಾರವ ಕಡಿ ನುಡಿದ ಜಪಗಳ ಮಾಡ ಹಾರವ ಕಡಿ ನುಡಿದ ಶ್ರೀರಾಮ, ತಪಸ್ವಿಗಳೇ, ಮೊದಲೆಲ್ಲ ಈ ದಂಡಕಾರಣ್ಯದಲ್ಲಿ ರಾಕ್ಷಸರೇ ಇದ್ದಿರಲಿಲ್ಲವಂತೆ. ಇವರೆಲ್ಲ ದಕ್ಷಿಣ ಕಡೆಯಿಂದ ಬಂದವರು. ಅದರಲ್ಲಿ 3 ಜನ ಪ್ರಮುಖರಾದರು. ಕತ್ತೆಯಂತೆ ಕಳಚುವ ಕಳಾಸುರ, ಬಾಯಿ ತೆರೆದರೆ ದೂಷಿಸುವ ದೂಷಣಾಸುರ ಹಾಗೂ 3 ತಲೆಗಳನ್ನು ಹೊಂದಿರುವಂತಹ ತ್ರಿಶಿರಾಸುರ. ಇವರ ಜೊತೆಯಲ್ಲಿ 14,000 ರಾಕ್ಷಸರು ಕೂಡ ಬಂದಿದ್ದಾರೆ. ಇವರಿಗೆ ಈ ದಂಡಕಾರಣ್ಯ ಎಂಬುದು ಆಟದ ಮೈದಾನವಾಗಿದೆ. ಇವರು ನಮ್ಮ ಬಟ್ಟೆಯನ್ನ ಬಲಿದೆಸೆಯುವುದು, ನಮ್ಮ ಜಪ ಮಾಲೆಗಳನ್ನ ತುಂಡು ಮಾಡುವುದು, ಈ ರೀತಿಯಾಗಿ ನಾನಾ ರೀತಿಯಲ್ಲಿ ನಮಗೆ ತೊಂದರೆಯನ್ನು ಕೊಡುತ್ತಿದ್ದಾರೆ ರಾಮ. ಇವರ ಪಟ್ಟಣ ವಿಪರೀತವಾಯಿತು. ಹೌದು ರಾಮ, ಈ ಉಪಟಳದಿಂದ ನಮ್ಮನ್ನ ರಕ್ಷಿಸಬೇಕು. ಶ್ರೀರಾಮ, ಇನಕುಲ ಸೋಮ, ಕಳಕುಲ ಭೀಮ, ಈ ರಾಕ್ಷಸ ವರ್ಗವನ್ನು ನಿರ್ಮೂಲ ಮಾಡಿ ನಮ್ಮ ಮುಕ್ತಿಯನ್ನು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಉಯಿಲಿಟ್ಟ ಋಷಿಗಳ ಮಾತ ಕೇಳ್ದು ಎಂದು ಉಯಿಲಿಟ್ಟ ಋಷಿಗಳ ಮಾತ ಕೇಳ್ದು ರಘುನಂದನನು ನಸು ನಗುತ್ತ ರಘುನಂದನನು ನಸು ನಗುತ್ತ ಬೆದರದಿರಿ ಬೆದರದಿರಿ ರಕ್ಕಸರ ಕೊಂದು ಕೊಡುವೆನು ತಾಳಿ ಕಿರಿದು ದಿನದೊಳಗೆ ತಾನೇ ದೊಡಂಬಡಿಸಿ ಬಳಿಕ ತಾಪಸೋತ್ತಮರೇ, ನಿಮಗೊದಗಿದ ಸಂಕಷ್ಟವನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ನೋವಾಗುತ್ತದೆ. ನೀವು ಅದಕ್ಕಾಗಿ ಭಯಪಡಬೇಕಾಗಿಲ್ಲ. ನಾನು ನಿಮಗೆ ಕಷ್ಟ ಕೊಡುವವರನ್ನು ನಿಗ್ರಹಿಸಲಿಕ್ಕಾಗಿಯೇ ಬಂದಿದ್ದು. ವಸಿಷ್ಠರು, ವಿಶ್ವಾಮಿತ್ರರು, ಅಗಸ್ತ್ಯರೇ ಮೊದಲಾದ ಋಷಿವರೇಣ್ಯರು ನಿಮ್ಮನ್ನು ರಕ್ಷಿಸಲಿಕ್ಕಾಗಿಯೇ ನನ್ನನ್ನು ಅನುಗ್ರಹಿಸಿದ್ದು. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ರಾಕ್ಷಸರನ್ನು ಕೊಂದು ಈ ಪ್ರದೇಶವನ್ನು ರಾಕ್ಷಸ ಮುಕ್ತವಾಗಿಸಿಕೊಡುತ್ತೇನೆ. ನನ್ನ ಈ ಮಾತಿಗೆ ಸಾಕ್ಷಿಯಾಗಿ ಮೊದಲೇ ನಮ್ಮವರದ್ದೇ ಆಗಿದ್ದು ಈಗ ರಾಕ್ಷಸರ ವಶದಲ್ಲಿರುವ ಈ ದಂಡಕಾರಣ್ಯವನ್ನು ತಪೋಭೂಮಿಯಾಗಿಸಿ ತಮಗೆ ದಾರಿ ಕೊಡುತ್ತಿದ್ದೇನೆ. ಚಿಂತಿಸಬೇಡಿ, ನಾನು ಹಿಡಿದ ಈ ಕಾಯಕಕ್ಕೆ ತಮ್ಮೆಲ್ಲರ ಆಶೀರ್ವಾದದ ಬೆಂಬಲವಿದೆ. ಆಗಲಿ ರಾಮ, ನೀನು ಈ ಭೂಮಿಯಲ್ಲಿ ಬಹುಕಾಲ ಬಾಳುವಂತಾಗಲಿ. ಧನ್ಯೋಸ್ಮಿ. ಮುನಿವಧುಗಳೆಂದ ಮಾತನು ಮುನಿವಧುಗಳೆಂದ ಮಾತನು ನೆನೆದು ಜನಕ ಸುತೆ ಭೀತಿಯಲಿ ನೊಂದುಕೊಂಡವಳಾಗಿ ಭಯದಿಂದ ಕಾಂತನಳು ಕರವ ಮುಗಿದಿಂತೆಂದಳು. ಆ ಎಂತಹ ಭಯಂಕರ ವಾರ್ತೆ ಇದು. ಮುನಿಪತ್ನಿಯರು ಹೇಳಿದಂತಹ ಪ್ರತಿಯೊಂದು ವಾಕ್ಯವನ್ನು ನೆನೆದರೆ ಕಳವಳವು ಹೆಚ್ಚುತ್ತಲೇ ಇದೆ. ಹೀಗಾದರೆ ಈ ಘೋರ ಅರಣ್ಯದಲ್ಲಿ ಇರುವುದಾದರೂ ಹೇಗೆ? ಓ ವನಜಲೋಚನ ಸೀತಾ, ವನಜಲೋಚನ ಕೇಳ್ಮುಂದೆ ಘನವಾದ ಘೋರಡವಿಯಂತೆ ವನಜಲೋಚನ ಕೇಳ್ಮುಂದೆ ಘನವಾದ ಘೋರಡವಿಯಂತೆ ಘನವಾದ ಘೋರಡವಿಯಂತೆ ಅನುವಿಲ್ಲದ ಗೌಹರವಂತೆ ಅನುವಿಲ್ಲದ ಗೌಹರವಂತೆ ಅಲ್ಲಿ ರಕ್ಕಸರೋ ಮನೆ ಮಾಡಿಕೊಂಡೀಗ ಅಂತೆ
ಹಿಂದೆ ಅನೇಕ ವನಿತೆಯರ ವೈದಿಗರಂತೆ, ಹಿಂದೆ ಅನೇಕ ವನಿತೆಯರ ವೈದಿಗರಂತೆ. ಈ ವಿಪಿನದೊಳಿರುವುದು ಕಷ್ಟ ರಾಘವ, ಈ ವಿಪಿನದೊಳಿರುವುದು ಕಷ್ಟ ರಾಘವ. ದೇವಾ, ಸೀತಾ, ಇದುವರೆಗೆ ಕಂಡದ್ದೇ ಘೋರ ಅಡವಿ ಎಂಬುದು ನಮ್ಮ ಕಲ್ಪನೆಯಾಗಿತ್ತು. ಹಾ, ಆದರೆ ಅದು ಸತ್ಯವಲ್ಲ ಅಂತ ಈಗ ಗೊತ್ತಾಯಿತು. ಗೊತ್ತಾದದ್ದು ಹೇಗೆ ಸೀತಾ? ಮುನಿ ಪತ್ನಿಯರು ಬಂದು ತಮ್ಮ ಗೋಳನ್ನು ತೋಡಿಕೊಂಡಿದ್ದಾರೆ. ಓಹೋ, ಇದು ದಂಡಕಾರಣ್ಯದ ಉತ್ತರದ ಅಂಚು ಮಾತ್ರವಂತೆ. ಹಾ. ಇದಕ್ಕೂ ಮುಂದೆ ದಟ್ಟ ದಂಡಕಾರಣ್ಯದಲ್ಲಿ ಅದೆಷ್ಟೋ ಗುಹಾಂತರಗಳಿದ್ದು ಅವುಗಳಲ್ಲಿ ರಾಕ್ಷಸ ವರ್ಗವೇ ನೆಲೆಯಾಗಿರುವುದಂತೆ. ಹೌದೇ? ಅವರು ಕಾಮುಕರಂತೆ. ಹಾ. ಅದೆಷ್ಟೋ ಮುನಿವಧುಗಳು ಇವರ ಕ್ರೌರ್ಯಕ್ಕೆ ಹಾ. ಸೆಲೆಯಾಗಿದ್ದಾರಂತೆ. ಈ ಮಾತನ್ನು ನಾವು ಮೊದಲೇ ಕೇಳಿದ್ದೇವೆ ಸೀತಾ. ಇಷ್ಟನ್ನು ಕೇಳಿದ್ದೀರಿ, ಹಾ. ಮುಂದಿನದನ್ನು ಕೇಳಿ. ಹೇಳು ಹೇಳು. ರಾತ್ರಿಂಚರನಾಥನಾಗಿ, ರಾತ್ರಿಂಚರನಾಥನಾಗಿ ಮತ್ತೊಬ್ಬ ಕಳನಿರುವನಂತೆ, ಮತ್ತೊಬ್ಬ ಕಳನಿರುವನಂತೆ. ಮಸ್ತಕಂಗಳು ಹತ್ತುಂಟಂತೆ, ಮಸ್ತಕಂಗಳು ಹತ್ತುಂಟಂತೆ. ಆಮೇಲಮಗೆ ಹಸ್ತಗಳಿಪ್ಪತ್ತುಂಟಂತೆ. ಹೆಣ್ಣುಗಳೆಂಬ ಪಿತ್ತ ತಲೆಗೇರಿಯುವುದಂತೆ, ಈ ವಿಪಿನದೊಳಿರುವುದು ಕಷ್ಟ ರಾಘವ. ಹೇ ರಘುನಾಥ, ಜಾನಕಿ, ಇಲ್ಲಿರುವ ರಕ್ಕಸರಿಗೆ ಬಲಾಢ್ಯನಾದ ನಾಯಕನ ಬೆಂಬಲವಿದೆಯಂತೆ. ಓ, ಅವನಿಗೆ 10 ತಲೆಗಳಂತೆ, ಹಾ. 20 ಕೈಗಳಂತೆ. ದಕ್ಷಿಣ ದಿಕ್ಕಿನ ಪ್ರದೇಶದಲ್ಲಿ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿದ್ದಾನಂತೆ. ಓಹೋ, ವಿಷಯ ಲಂಪಟನು, ಅತಿ ಕಾಮುಕನು ಆಗಿರುವನಂತೆ. ಹಾ. ಹೆಣ್ಣುಗಳ ಪಿತ್ತ ಅವನ ತಲೆಗೇರಿದೆಯಂತೆ. ಓಹೋ. ಹೀಗಾದರೆ ಇಲ್ಲಿರುವುದು ಕಷ್ಟ ರಾಘವ. ನಷ್ಟವಾಗುವ ಮೊದಲೇ ಇಲ್ಲಿಂದ ಹೊರಟು ಬಿಡೋಣ. ಸೀತಾ, ಸ್ವಾಮಿ, ಇಷ್ಟಕ್ಕೆಲ್ಲ ಧೈರ್ಯವನ್ನೇ ಕಳೆದುಕೊಂಡೆಯಾ? ಹೌದು. ಭೋರ್ಗರೆವರ ಕದರ ದುಂಡು ಬಾಯ್ಬಿಟ್ಟದರೆ ಘೋಷದ ಪರದ ಗಮಕದ ಪಡೆ ಹಿಡಿದ ಕರೆದ ಬೊಬ್ಬೆಯಂ ಚೋರ್ಪಣಿಗೆ ಬಂದಳ ಕಾರಣಕ್ಕೆ. ಯಾರದು ಯಾರದು ನನ್ನನ್ನು ಕೊಲಗೇಡಿ ಎಂದದ್ದು? ಅವರ ನಾಲಗೆಯನ್ನು ಸೀಳಬೇಕು. ಶೂರ್ಪನಖಾದೇವಿಯವರು ಅಂತ ಹೇಳಿದ್ರೆ ಅವರ ನಾಲಿಗೆ ಏನು ಸವೆದು ಹೋಗುತ್ತದೆಯೋ? ಪುಣ್ಯಕ್ಕೆ ಎದುರಿನಲ್ಲಿ ಯಾರೂ ಇಲ್ಲ. ಹಿಂದಿನಿಂದ ಅಲ್ವೋ? ಬೇಕಾದಷ್ಟು ಹೇಳಿಕೊಳ್ಳಲಿ. ಮತ್ತೆಂಥದದು? ನಿರ್ಘೋಷದಬ್ಬರದ ಗಮಕದ ಆರ್ಭಟೆ ಅಂತೆ. ಹೌದು ಸ್ವಾಮಿ, ನಮ್ಮದು ಆರ್ಭಟೆ. ಕೂಗಿಲ್ಲದೆ ಯಾರಿಗೂ ಬದುಕಿಲ್ಲ ಈ ಪ್ರಪಂಚದಲ್ಲಿ. ಕೆಲವರ ಕೂಗು ಮಧುರವಾಗಿದ್ದರೆ ಇನ್ನು ಕೆಲವರದ್ದು ಕರ್ಕಶವಾಗಿರುತ್ತದೆ. ಅಸ್ತಿತ್ವಕ್ಕಾಗಿ ಕೂಗಾಟ ಜನ್ಮದಿಂದಲೇ ಆರಂಭವಾಗುತ್ತದೆ ಈ ಭೂಮಿಯಲ್ಲಿ. ಕೂಗು, ಅಳು, ಬೊಬ್ಬೆ, ಆರ್ಭಟೆ ನೀವು ಹೇಗೆ ಅರ್ಥೈಸಿದರು ನಾವು ಅದಕ್ಕೆ ಕೂಗು ಅಂತಲೇ ಹೇಳುವುದು. ಆಹಾ, ಸಮಸ್ತ ದಂಡಕಾರಣ್ಯಕ್ಕೆ ಒಡತಿಯಾಗಿ ಆಳುತ್ತಿದ್ದೇನೆ. ಒಂದು ಕಾಲದಲ್ಲಿ ಲಂಕಾಧೀಶನಾದ ನಮ್ಮಣ್ಣ ದಶಕಂಠನ ಆಳ್ವಿಕೆಯಲ್ಲಿ ಅಳುತ್ತಾ ಇದ್ದವಳು ಈ ಶೂರ್ಪನಖೆ. ಇಂದು ಆಳುವ ಹಂತಕ್ಕೆ ಬಂದಿದ್ದೇನೆ. ಮಾತೃಪ್ರಧಾನವಾದ ಸಮಾಜದ ವ್ಯವಸ್ಥೆ ನಮ್ಮದು. ಇದನ್ನರಿತೆ ನನ್ನ ಅಣ್ಣ ನನ್ನನ್ನು ಕಾಡು ಪಾಲು ಮಾಡಿರಬೇಕು. ರಾಕ್ಷಸ ಕುಲೋದ್ಧಾರಕ್ಕೆಂದೇ ವಿಶ್ರವಸು ಮುನಿಗಳ ಸೇವೆಯನ್ನು ಮಾಡಿ
ನನ್ನನ್ನು ಪಡೆದವಳು ನನ್ನಬ್ಬೆ ಕೈಕಸಾದೇವಿ. ರಾಕ್ಷಸ ಸಾಮ್ರಾಜ್ಯವನ್ನು ಕಟ್ಟುವ ಭರದಲ್ಲಿ ತನ್ನ ಮನೆಯನ್ನು ಹೇಗೆ ನಡೆಸುವುದು ಎಂಬುದೇ ನನ್ನ ಅಣ್ಣನಿಗೆ ಮರೆತು ಹೋಯಿತು. ಎಂತಹ ಪ್ರಾರಬ್ಧ ನೋಡಿ. ನಾನೇ ಅಣ್ಣನ ಆಸ್ಥಾನಕ್ಕೆ ಹೋಗಿ ಎಲ್ಲರೆದುರೇ, ಅಣ್ಣ ನನಗೆ ಪ್ರಾಯ ಬಂದಿದೆ, ಮದುವೆ ಮಾಡು ಎಂದು ಹೇಳುವಂತಾಯ್ತು. ಅಲ್ಲ, ಹೇಳದಿದ್ದರೆ ಅವನು ಆ ಗೊಡವೆಯಲ್ಲೇ ಇರಲಿಲ್ಲ. ಹಾಗಂತ ಅವನಿಗೆ ಆ ಸಂಬಂಧದ ಕುರಿತಾದ ಕಲ್ಪನೆ ಇರಲಿಲ್ಲ ಅಂತಲ್ಲ. ಅವನು ಹೋದ ಕಡೆಗಳಿಂದೆಲ್ಲ ಸಂಗ್ರಹಿಸಲಿಕ್ಕೆ ತೊಡಗಿ ಆಗಿದೆ. ಆಗಲೇ ಹೆಂಗಲೇರನ್ನು ಅಂತೂ ಪಾತಾಳ ಲೋಕದ ಧನುಜರ ವೀರನಾದ ವಿದ್ಯುಜ್ಜಿಹ್ವನೊಡನೆ ನನ್ನ ಮದುವೆಯೂ ಆಯಿತು. ನನ್ನ ರೂಪವನ್ನು ನೋಡಿ ಮಂಟಪದಿಂದ ಹೆದರಿ ಓಡಿ ಹೋದವನನ್ನು ಅನುನಯಿಸಿ ಕರೆದುಕೊಂಡು ಬಂದು ಸಂಸಾರವನ್ನು ಸಾಗಿಸಿದ್ದೂ ಆಯಿತು. ನಮ್ಮಿಬ್ಬರ ಸುಖಿ ದಾಂಪತ್ಯದ ಫಲವಾಗಿ ನಾನು ತುಂಬು ಗರ್ಭಿಣಿಯೂ ಆದೆ. ಆದರೆ ನಮ್ಮ ಅಣ್ಣ ದಶಕಂಠ ಅಸಾಧ್ಯ ಪುರುಷ. ತನ್ನ ಅಧಿಕಾರಕ್ಕೆ ಕಂಟಕ ಬರುತ್ತದೆ ಎಂದರೆ ನೆಂಟಸ್ತಿಕೆಯನ್ನು ನೋಡದಂತಹ ದುಷ್ಟ. ದಿಗ್ವಿಜಯಕ್ಕೆ ಹೋದಲ್ಲಿ ನಮ್ಮವರನ್ನೇ ಕೊಂದ ಪಾಪಿ. ಕೇಳಿದರೆ ದೇವತೆಗಳು ಮೋಸದಿಂದ ಕೊಂದರು ಎಂದು ಮೊಸಳೆ ಕಣ್ಣೀರು ಸುರಿಸುತ್ತಾ ತಾತ್ವಿಕವಾದ ಸತ್ಯವನ್ನು ಹೇಳಿದ. ನಾನೂ ನಂಬಿದೆ. ಎಲ್ಲ ಹೆಂಗಳೆಯರಂತೆ ಗೋಳಾಗಿದೆ. ಆಮೇಲೆ ಗೊತ್ತಾಯಿತು, ಮೋಸದಿಂದ ಇವನು ಕಂಬದ ಮರೆಯಲ್ಲಿ ಇದ್ದುಕೊಂಡು ತನ್ನ ಚಂದ್ರಾಯುಧದಿಂದ ನನ್ನ ಗಂಡನನ್ನು ಕೊಂದ ಅಂತ. ಏನು ಮಾಡೋಣ ಹೇಳಿ? ನಾನು ಅಸಹಾಯಕಳಾಗಿದ್ದೆ. ತಂಗಿಯ ಗಂಡನನ್ನು ಕೊಂದದ್ದಕ್ಕೆ ಅಣ್ಣನಿಂದ ದೊರೆತ ಪರಿಹಾರ ಏನು ಗೊತ್ತೋ? ತಂಗಿ ಇಲ್ಲಿರುವುದಲ್ಲ, ಹೋಗು ಉತ್ತರಕ್ಕೆ. ಗೋದಾವರಿ ನದಿ ದಂಡೆಯಲ್ಲಿ ವಿಶಾಲವಾಗಿ ಬೆಳೆದಿರುವಂತಹ ದಂಡಕಾರಣ್ಯದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವಂತ. ನಿನ್ನ ಕಾವಲಿಗೆ ಖರ, ದೂಷಣ, ತ್ರಿಶಿರ ಅವರಲ್ಲದೆ 14,000 ವೀರ ರಕ್ಕಸರನ್ನು ನಿಯೋಜನೆ ಮಾಡುತ್ತೇನೆ ಎಂದ. ಆಯ್ತಲ್ಲ, ಅಲ್ಲಿಗೆ ನನ್ನ ಸ್ವಾತಂತ್ರ್ಯ ಹರಣ. ಅಣ್ಣ ರಾವಣೇಶ್ವರನೊಡನೆ ಪ್ರತೀಕಾರಕ್ಕಾಗಿ ಮಗ ಶಂಭೂಕನನ್ನು ತಪಸ್ಸಿಗೆ ತೊಡಗಿಸಿದ್ದೇನೆ ಎಂದಿನಂತೆ ಅವನಿಗೆ ಹಣ್ಣು ಹಂಪಲುಗಳನ್ನು ಕೊಡಲು ಬಂದರೆ ನಾನು ಕಂಡದ್ದೇನು? ಮತ್ತೆ ನನ್ನ ಒಡಲಿಗೆ ಬೆಂಕಿ ಬಿತ್ತಲ್ಲ. ತಪಸ್ಸಿಗೆ ಕುಳಿತ ಶಂಭೂಕನ ರುಂಡ ಕತ್ತರಿಸಿದವರು ಯಾರು? ವಿನಾಕಾರಣ ಒಂದು ಹೆಣ್ಣಿನ ಬದುಕನ್ನು ನಾಶ ಮಾಡಿ ಶೋಕಕ್ಕೆ ತಳ್ಳಿದ ಈ ಜಗತ್ತಿನಲ್ಲಿ ಯಾರು ಸುಖವಾಗಿರಕೂಡದು. ಈ ಶೂರ್ಪನಖಿಯ ಅಂತರಂಗದ ಆನಂದ ಎಂದೋ ಬತ್ತಿ ಹೋಗಿದೆ. ಯಾರು ನನ್ನ ಮಗನನ್ನು ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. ಯಾರದು? ಏನು ವಾಸನೆ! ಆರೆಲೋ ಮನುಜ ಈವನದೊಳಿಪ್ಪನ್ಯಾರೆಲೋ ಮನುಜ. ಬಾರಿ ಬಾರಿಗೆ ಮೈಯ ವಾಸನೆ, ಬಾರಿ ಬಾರಿಗೆ ಮೈಯ ವಾಸನೆ ಬೀರುತ್ತಿದೆ
ಹೊಸ ಗಮರು ಬೀರುತ್ತಿದೆ ಹೊಸ ಗಮರು ನಿಶಿಚರ ವೀರರೆಲ್ಲರೂ ಬನ್ನಿ ನಮ್ಮಯ್ಯ ಪಾರಣಗೆ ತುತ್ತಾಗಿ ಬನ್ನಿ ಬನ್ನಿ ಬನ್ನಿ. ಪಾರಣಗೆ ತುತ್ತಾಗಿ ಯಾರೆಲ್ಲೋ ಯಾರೆಲ್ಲೋ ಮನುಜ ಇವನೊಳಿಪ್ಪ ಯಾರೆಲ್ಲೋ ಮನುಜ ಇದು ಖಂಡಿತವಾಗಿಯೂ ಮಾನವರದ್ದೇ ಕೆಲಸ. ನಮ್ಮವರಾದ ರಾಕ್ಷಸರು ಗೊಂಡಾರಣ್ಯದಲ್ಲಿರುವವರು ಈ ಪಂಚವಟಿ ಪ್ರದೇಶಕ್ಕೆ ಬರುವವರೇ ಅಲ್ಲ. ಒಂದು ವೇಳೆ ಬಂದರು ನಮ್ಮವರು ನನ್ನ ಮಗನನ್ನು ಖಂಡಿತ ಕೊಲ್ಲುವುದಿಲ್ಲ. ಇನ್ನು ಮುನಿಗಳು, ಛೇ, ಅವರಂತೂ ಖಂಡಿತ ಕೊಲ್ಲಲಿಕ್ಕಿಲ್ಲ. ಅದೂ ಅಲ್ಲದೆ ಮುನಿಗಳ ಮೈಯ ವಾಸನೆ ನನಗೆ ತೀರಾ ಪರಿಚಿತ. ಅದೆಷ್ಟು ಮುನಿಗಳನ್ನು ಹರಿದು ತಿಂದಿಲ್ಲ ನಾನು. ಈ ಮುನಿಗಳು ತಾವು ತಿನ್ನುವುದನ್ನು ಬೆಂಕಿಗೆ ಹಾಕ್ತಾರೆ, ನಾವು ಅವರನ್ನೇ ಬೆಂಕಿಗೆ ಹಾಕಿ ತಿನ್ನುತ್ತೇವೆ. ಹಾ, ಇದು ಹೊಸ ವಾಸನೆ. ಘಮ್ ಎನ್ನುವ ನವೀನ ಗಂಧವು ನನ್ನ ನಾಸಿಕಕ್ಕೆ ಬಡಿಯುತ್ತಿದೆಯಲ್ಲ. ದೇವ ಸಮೂಹವೋ ಯಕ್ಷ ಕಿಂಪುರುಷರೋ ನಾವಿರುವ ಈ ತಾಣಕ್ಕೆ ಬರಲು ಅಂಜುತ್ತಿರುವಾಗ ಈ ಹುಲು ಮಾನವರು ನನ್ನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲಿಕ್ಕುಂಟೆ. ಬಿಡುವುದಿಲ್ಲ, ಯಾರನ್ನು ಬಿಡುವುದಿಲ್ಲ. ನಮ್ಮ ಪಾರಣೆಗೆ ಬಂದ ಇವರನ್ನು ತಿನ್ನುವುದು ಹೇಗೆ? ಖಂಡ ಖಂಡವ ಖಂಡ ಖಂಡವ ಬೇರೆ ಬೇರೆ ಖಂಡ ಖಂಡವ ಬೇರೆ ಬೇರೆ ತುಂಡು ತುಂಡಾಗೆಸಗಿ ನುಂಗುವೆ ತುಂಡು ತುಂಡಾಗೆಸಗಿ ನುಂಗುವೆ ಕೆಂಡದಲೆ ಸುಟ್ಟುವರು ಎಲುಬುಗಳು ನುಂಡು ತೇಗುವನೀಗ ಬಂದವ ಆರೆಲೋ ಮನುಜ ನನ್ನ ಮಗನನ್ನು ಕೊಂದವನು ಸಿಕ್ಕಿದರೆ ಸುಮ್ಮನೆ ಬಿಡ್ತೇನೋ? ಅವನ ಕಾಲುಗಳನ್ನು ಹಿಡಿದು ಇಲ್ಲಿರುವ ಬಂಡೆಗೆ ಅವನ ಮಂಡೆಯನ್ನು ಅಪ್ಪಳಿಸಬೇಕು. ಆ ಒಡೆದ ಮಂಡೆಯೊಳಗಿಂದ ಪಾಳ ಪಾಳನೆ ಹೊಳೆಯುವ ಮೆದುಳನ್ನು ನೆಕ್ಕಬೇಕು. ಆಮೇಲೆ ಅವನ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿ ಕೆಂಡದಲ್ಲಿ ಸುಡಬೇಕು. ಮಾಂಸವನ್ನು ಹಸಿ ಹಸಿಯಾಗಿಯೇ ತಿನ್ನಬೇಕು. ಎಲುಬುಗಳನ್ನು ಸುಟ್ಟು ಜಗಿದರೆ ಆಹಾ ಎಷ್ಟು ರುಚಿ! ಪ್ರಾಣಿಗಳ ಮಾಂಸಕ್ಕಾದರೆ ಉಪ್ಪು ಹುಳಿ ಖಾರಗಳನ್ನು ಬೆರೆಸಬೇಕಾಗುತ್ತದೆ. ಆದರೆ ಮನುಷ್ಯರು ಅವನ್ನು ತಿಂದಿರುತ್ತಾರೆ. ಅಲ್ಲದೆ ಮನುಷ್ಯರಿಗೆ ಸ್ವಲ್ಪ ಹುಳಿ ಜಾಸ್ತಿ, ಹಾಗಾಗಿ ಅದನ್ನು ಮತ್ತೆ ಹಾಕುವ ಅಗತ್ಯವಿಲ್ಲ. ಬಿಡಬಾರದು ಬಿಡಬಾರದು. ಎಲ್ಲಿದ್ದಾರೆ ಎಲ್ಲಿದ್ದಾರೆ? ಓ, ಅಲ್ಲಿ ಕಾಣ್ತಾ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ. ಅತಿ ವೇಗಂ ರಘುವೀರ ಚಾಪ ಶರಮು ಅತಿ ವೇಗಂ ರಘುವೀರ ಚಾಪ ಶರಮು ಪಿಡಿಯಲ್ಕೆ ಕಂಡಾಗಲು ಮಿಥಿಲೇಂದ್ರ ಕುಲ ಜಾತೆ ಅಂಜಿ ಬಳಿಕೂ ಮಿಥಿಲೇಂದ್ರ ಕುಲ ಜಾತೆ ಅಂಜಿ ಬಳಿಕೂ ತಾಕಾಂತಗಿಂತೆಂದಳು. ರಾಕ್ಷಸರ ಆರ್ಭಟ ಈ ಪರಿಸರದಲ್ಲಿ ಕೇಳಿಸುತ್ತಾ ಇದೆಯಲ್ಲ. ಬೆನ್ನಿಗೆ ಬತ್ತಳಿಕೆಯನ್ನು ಬಿಗಿದಿದ್ದೇನೆ, ಬಿಲ್ಲಿಗೆ ಹೆದೆಯನ್ನು ಏರಿಸಿ ಸನ್ನದ್ಧನಾಗಿದ್ದೇನೆ. ಸ್ವಾಮಿ, ಹೊರಟು ಬಿಟ್ಟಿರಾ? ಸ್ವಲ್ಪ ನಿಲ್ಲಿ ರಾಘವ. ರಘುವೀರ ಬಿಟ್ಟು ಹೋಗದಿರಯ್ಯ ರಘುವೀರ ನೀಯನ್ನ ಬಿಟ್ಟು ಹೋಗದಿರಯ್ಯ ರಾಘವ ರಾಘವ ನೀಯನ್ನ ಬಿಟ್ಟು ಹೋಗದಿರಯ್ಯ ಈಗ
ಆರ್ಭಟಿಸಿ ಈಗ ಬಂದಳ ರಕ್ಕಸಿ ರಕ್ಕಸಿ ಕೂಗುತ್ತಾಳೆ ಆರ್ಭಟಿಸಿ. ರಾಘವನಿಯನ್ನ ಬಿಟ್ಟು ಹೋಗದಿರಯ್ಯ ಈಗ ಬಂದಳ ರಾಕ್ಷಸಿ ಕೂಗುತ್ತಾಳೆ ಆರ್ಭಟಿಸಿ ಆರ್ಭಟಿಸಿ. ಈಗ ಬಂದಳ ರಕ್ಕಸಿ ಲಕ್ಷ್ಮಣ ಎಲ್ಲಿ ತಾನೋ ಲಕ್ಷ್ಮಣ ಎಲ್ಲಿ ತಾನೋ ರಾಕ್ಷಸಿಯ ಕಂಡ ನೀನು ದಾಕ್ಷಿಣ್ಯವಿಲ್ಲದೆ ನಮ್ಮ ದಾಕ್ಷಿಣ್ಯವಿಲ್ಲದೆ ನಮ್ಮ ಭಕ್ಷಿಸುವಳು ನೋಡು ನೀನು ಭಕ್ಷಿಸುವಳು ನೋಡು ನೀನು. ರಾಘವನಿಯನ್ನ ಬಿಟ್ಟು ಹೋಗದಿರಯ್ಯ ಬಿಟ್ಟು ಹೋಗದಿರಯ್ಯ ರಾಘವನಿಯನ್ನ ಬಿಟ್ಟು ಹೋಗದಿರಯ್ಯ. ಓ ರಘುವಂಶಲಲಾಮ, ಜಾನಕಿ, ನನ್ನನ್ನು ಓರ್ವಳನ್ನೇ ಬಿಟ್ಟು ಹೊರಟಿರಲ್ಲ. ಆ ಭೀಕರ ರಾಕ್ಷಸಿಯ ಗರ್ಜನೆಯು ಇಲ್ಲಿ ಸಮೀಪದಲ್ಲಿ ಕೇಳುತ್ತಿದೆ. ಹಾ, ಲಕ್ಷ್ಮಣನೂ ಇಲ್ಲಿಲ್ಲ. ಅವನು ಅವಳ ಜಾಡನ್ನರಸಿ ಕೂಗಿನ ಜಾಡನ್ನರಸಿ ಹೊರಟಿರಬೇಕು. ಓಹೋ, ನೀವಿಬ್ಬರು ಇಲ್ಲದಾಗ ಆ ರಾಕ್ಷಸಿ ಬಂದು ನನ್ನನ್ನು ತಿಂದು ತೇಗುವಳು. ಸ್ವಾಮಿ, ನನ್ನನ್ನು ಬಿಟ್ಟು ಹೋಗದಿರಿ ರಾಘವ. ಸೀತಾ, ನಿನ್ನನ್ನು ಒಬ್ಬಳನ್ನೇ ಬಿಟ್ಟು ನಾನು ಹೋಗ್ತೇನೋ? ಆ ರಕ್ಕಸಿ ಇಲ್ಲಿಗೆ ಬಂದರೆ ಅವಳನ್ನು ಎದುರಿಸಲಿಕ್ಕೆ ಸನ್ನದ್ಧನಾಗಿ ನಿಂತಿರುವೆ ಅಷ್ಟೇ. ನೀನು ಚಿಂತಿಸಬೇಡ, ಅಂಜಬೇಡವೆ ಸೀತೆ. ಅಂಜಬೇಡಲೆ ಸೀತೆ ಮಿಥಿಲೇಂದ್ರ ಕುಲಜಾತೆ. ಅಂಜಬೇಡಲೆ ಸೀತೆ ಮಿಥಿಲೇಂದ್ರ ಕುಲಜಾತೆ ಮಿಥಿಲೇಂದ್ರ ಕುಲಜಾತೆ. ಬಣ್ಣ ಮುಚ್ಚಿಕೋ ನೀನು ಕಂಡ ಅಂಜುವೆ ಅವಳ ಹೆಣ್ಣು ಮೂಳಿಯ ಕೊಂದು ಮಣ್ಣ ಕೂಡಿಸುವೆ. ಸೀತಾ, ಸ್ವಾಮಿ, ನೀನು ಇಷ್ಟಕ್ಕೆ ಅಂಜುವುದೇ? ನೀನು ಯಾರು? ಜನಕರ ಮಹಾರಾಜನ ಮಗಳು ಹಾಗೂ ನನ್ನ ಧರ್ಮ ಪತ್ನಿಯಾದ ನೀನು ಹೀಗೆ ಅಂಜುವುದೇ ಜಾನಕಿ? ಓ ಕುಂಜರಗಮನೆ, ಸ್ವಾಮಿ, ನೀನು ನಾರಿ ಕುಲಕ್ಕೆ ತಿಲಕಪ್ರಾಯಳಾದವಳು. ನೀನು ಹೀಗೆ ವಿವೇಚನೆ ಇಲ್ಲದಂತೆ ವರ್ತಿಸುವುದೇ? ಆ ರಾಕ್ಷಸಿ ಏನಾದ್ರೂ ಇಲ್ಲಿಗೆ ಬಂದಳು ಅಂತಾದ್ರೆ ಕ್ಷಣಾರ್ಧದಲ್ಲಿ ನಾನು ಅವಳನ್ನು ಕೊಂದು ಕಳೆಯುತ್ತೇನೆ. ಚಿಂತಿಸಬೇಡ. ಮತ್ತೆ ನಿಂಗೆ ಅವಳನ್ನು ಕಂಡ್ರೆ ಹೆದರಿಕೆ ಆಗ್ತದ? ಹಾಗಿದ್ರೆ ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಡು. ಹಾಗಿದೆ. ಅಬ್ಬಾ, ಈಗ ಸ್ವಲ್ಪ ನೆಮ್ಮದಿಯಾಯಿತು ಸ್ವಾಮಿ. ಹಾ, ವಾಸನೆಯ ಜಾಡನ್ನು ಅರಸುತ್ತಾ ಮುಂದೆ ಬಂದಿದ್ದೇನೆ. ಇದೇನಿದು? ದಿವ್ಯ ತೇಜಸ್ಸೊಂದು
ಕಣ್ಣು ಕೋರೈಸುವಂತಿದೆಯಲ್ಲ. ಇವನೇನು ಮನುಜನೋ ಮದನನೋ? ಕಂಡರೆ ಮದನನಂತ ಗಂಡು ಸಾಗೀಗ ನೀತ. ಹೌದು, ಕಂಡರೆ ಮದನನಂತ, ಕಂಡರೆ ಮದನನಂತ ಗಂಡು ಸಾಗೀಗ ನೀತ, ಗಂಡು ಸಾಗೀಗ ನೀತ. ಉಂಡೈತು ಮನೆಗೆನ್ನ ಗಂಡನಮ್ಮಾಳ್ಪೆ, ಉಂಡೊಯ್ತು ಮನೆಗೆನ್ನ ಗಂಡನಮ್ಮಾಳ್ಪೆ. ಕಂಡರೆ ಮದನನಂತ, ಕಂಡರೆ ಮದನನಂತ ಗೊಂಡು ಸಾಗೀಗ ನೀತ, ಗೊಂಡು ಸಾಗೀಗ ನೀತ. ಕೊಂಡೊಯ್ತು ಮನೆಗೆನ್ನ ಗಂಡನ ಮಾಡ್ಬೇ. ಆಹಾ, ಇವನು ಕಾಮಚಕ್ರೇಶ್ವರನೇ ಅಲ್ಲ, ಮನ್ಮಥ. ಇವನೇ ಮಾರ. ಅಬ್ಬಬ್ಬಾ, ಎಷ್ಟು ಚಂದವಾಗಿದ್ದಾನೆ. ನನ್ನ ಸೋದರತ್ತೆಯಾದ ತಾಟಕಿಯನ್ನು ಕೊಂದ ಬಲಭೀಮ ರಾಮ ಇವನೇ ಇರಬೇಕು. ಆಹಾ ಆಹಾ, ಅಮ್ಮಮ್ಮ, ಎಷ್ಟು ಚಂದವಾಗಿದ್ದಾನೆ. ಹರೆಯ ಜಾರಿದ ನನಗೂ ಕಾಮ ಕೆರಳಿಸುವಂತಿದ್ದಾನಲ್ಲ. ಅಮ್ಮಮ್ಮ, ಎಷ್ಟು ಚಂದ. ಇವನನ್ನು ಬಿಡಬಾರದು. ನನ್ನಂತಹ ಹೆಣ್ಣಿಗೂ ಇವನು ಗಂಡಾಗಿ ಕಾಣುತ್ತಾನೆ ಎಂದರೆ ಇವನನ್ನು ಬಿಡಲೇಬಾರದು. ಇವನೇ ನನ್ನ ಮಗನ ಸಾವಿಗೆ ಕಾರಣನಾಗಿದ್ದರೂ ಇವನನ್ನು ಕೊಲ್ಲುವುದಕ್ಕೆ ಮನಸ್ಸೇ ಬರುವುದಿಲ್ಲ. ಸಾಧ್ಯವೇ ಇಲ್ಲ. ಕೇಳಿದ್ದೇನೆ, ಇವನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ತ್ರಿಭುವನದಲ್ಲಣ ನನ್ನ ಅಣ್ಣ ದಶಕಂಠ, ಅವನಿಂದ ಎತ್ತಲಾಗದಂತಹ ಶಿವಧನುಸ್ಸನ್ನು ಇವನು ಎತ್ತಿ ಮುರಿದಿದ್ದಾನಂತೆ. ಋಷಿ ಮುನಿಗಳಿಗೆ ರಾಕ್ಷಸ ವರ್ಗವನ್ನು ನಿರ್ಮೂಲ ಮಾಡಿ ಈ ದಂಡಕಾರಣ್ಯವನ್ನು ತಪೋಭೂಮಿಯಾಗಿಸಿಕೊಡುತ್ತೇನೆ ಅಂತ ವಚನವಿತ್ತಿದ್ದಾನಂತೆ. ನನ್ನ ಅಣ್ಣ ರಾವಣೇಶ್ವರನೊಡನೆ ಪ್ರತೀಕಾರವನ್ನು ತೀರಿಸುವುದಕ್ಕಾಗಿ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡೆ. ಈಗ ಒಂದು ಯೋಚನೆ ಬರುತ್ತಾ ಇದೆ. ಈ ಮದನನನ್ನು ಹೊತ್ತುಕೊಂಡು ಹೋಗಿ ನನ್ನ ಗಂಡನನ್ನಾಗಿ ಮಾಡಿಕೊಂಡು ಮಕ್ಕಳನ್ನು ಪಡೆದರೆ ಹೇಗೆ ಅಂತ. ಇವನು ನನ್ನ ಅಣ್ಣನಿಗೆ ಶತ್ರು, ನನ್ನ ಶತ್ರುವಿನ ಶತ್ರು ನನಗೆ ಮಿತ್ರನಾಗಬಾರದೇಕೆ? ಸರಿ ಸರಿ ಸರಿ, ಹಾಗೆಯೇ ಮಾಡುತ್ತೇನೆ. ಈಗಲೇ ಹೊರಟೆ. ಹಾ ಹಾ ಹಾ, ಹೀಗೆ ಹೋಗಬಾರದು. ಯಾಕೆ? ದೇಹವನ್ನು ಬದಲಾಯಿಸಿಕೊಳ್ಳಬೇಕು. ನನ್ನ ಮನೋವಾಂಛೆಯನ್ನು ಈಡೇರಿಸಿಕೊಳ್ಳಬೇಕಾದರೆ ಹೀಗೆ ಹೋದರೆ ಸರಿಯಾದೀತೋ? ಇಲ್ಲ. ಯಾವ ರೂಪವನ್ನು ಮಾಡ್ತೀರಿ? ನನ್ನ ರೂಪವನ್ನು ನೋಡಿ ಆ ಗಂಡು ಹೆದರಿ ಓಡಿ ಹೋಗಿದ್ದ. ಈ ಗಂಡು ಸತ್ತೇ ಹೋದರೆ ನನಗೆ ತೊಂದರೆ ಅಲ್ವಾ? ಹಾಗಾಗಿ ಈ ಭಯಂಕರ ರೂಪವನ್ನು ಬದಲಾಯಿಸಿಕೊಳ್ಳಬೇಕು. ಹೇಗೆ? ಅಷ್ಟಸಿದ್ಧಿಗಳನ್ನು ಸ್ಪಷ್ಟವಾಗಿ ಬಲ್ಲಂತಹ ನಮಗೆ ಬೇಕಾದ ರೂಪವನ್ನು ಕಟ್ಟಿಕೊಳ್ಳಲು ಕಷ್ಟವೇನೂ ಇಲ್ಲ. ನಾವು ಮಾಯಾವಿಗಳಲ್ಲವೇ? ಈಗ ನೋಡಿ ನೋಡಿ ನೋಡಿ, ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ, ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ, ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ, ಘನವಾದ ದೇಹವನ್ನು ಕುನಿಸಿ ಮರೆ ಮಾಡಿ, ಘನವಾದ
ದೇಹವನು ಕುನಿಸಿ ಮರೆಮಾಡಿ ಮಾಯಕದ ರೂಪದಲ್ಲಿ ಮತ್ತೊಂದು ಬಗೆಯ ಮಾಯಕದ ರೂಪದಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದಾಕೃತಿಯ ಕಾಯವನ್ನು ಧರಿಸಿದಳು ಕಪಟದಾಕೃತಿಯ ಕಪಟ ಆಕೃತಿಯ ಆ ನೋಡಿ ನೋಡಿ ನೋಡಿ, ಈಗ 16ರ ಬಾಲೆ 16 ಮಗತರದ ಹೆಣ್ಣಾದಳವಳೋ 16 ವತ್ಸರದ ಹೆಣ್ಣಾದಳವಳೋ 16 ವತ್ಸರದ ಹೆಣ್ಣಾದಳವಳು ಮುದದಿಂದ ಶೃಂಗಾರವಾಗಿ ಮತ್ತವಳು 16 ವತ್ಸರದ ಹೆಣ್ಣಾದಳವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಮುದದಿಂದ ಶೃಂಗಾರವಾಗಿ ಮತ್ತವಳೋ ಭೂಗೋಲನುರು ಪಟ್ಟದಾನೆ ಅಂದದಲ್ಲಿ ಭೂಗೋಲನುರು ಪಟ್ಟದಾನೆ ಅಂದದಲ್ಲಿ ಪಟ್ಟದಾನೆ ಪಟ್ಟದಾನೆ ಎಂದದಲ್ಲಿ ರಾಘವನ ಬಳಿಗೆ ನಡೆ ತಂದೊಳಲವಿನಲಿ ರಾಘವನ ಬಳಿಗೆ ಭೂಗೋಲನುರು ಪಟ್ಟದಾನೆಯಂದದಲ್ಲಿ ರಾಘವನ ಬಳಿಗೆ ನಡೆದಂದಳೊಲವಿನಲಿ ಓಯ್, ನಾನು ಯಾರು ಗೊತ್ತಾಯ್ತೋ? ಗೊತ್ತಾಗಿಲ್ಲ. ನಾನು 16ರ ಜಗನ್ಮೋಹಕ ಸುಂದರಿ. ಆಹಾ, ನವ ಸೌಂದರ್ಯದ ಅಧಿದೇವತೆ. ಹೇಗೆ ಆದೀತೋ? ಎಂತಹ ವಿರಾಗಿಯಾದರೂ ನನ್ನನ್ನು ನೋಡಿ ಒಪ್ಪಬಹುದಲ್ಲವೇ? ಬೇಡ ಬೇಡ, ಒಮ್ಮೆ ನೋಡಿದರೆ ತಿರುಗಿ ತಿರುಗಿ ನೋಡಬೇಕೆನ್ನುವಂತಹ ರೂಪ. ಆ ರಾಮ ಒಪ್ಪಲೇಬೇಕು. ಮದನನ ಪಟ್ಟದಾನೆಯಂತೆ ಗಂಭೀರ ಗತಿಯಲ್ಲಿ ರಾಘವನ ಬಳಿ ಸಾಗುತ್ತೇನೆ. ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ
ಅಂತರದ ಸ್ಥಿತಿಯ ಅರುಹಿದಳು ಕಾರ್ಯಗಳ ಅಂತರದ ಸ್ಥಿತಿಯ ರಾಘವನರಪತೆ ಶೃಣು ಮಮ ವಚನೌ ಪ್ರತ್ಯದಿತ್ರಾದೋ ಕಿಟತಾ ರಾಘವನರಪತೆ ಶೃಣು ಮಮ ವಚನೌ ರಾಘವ ರಾಘವ ರಾಘವನರಪತೆ ಶೃಣು ಮಮ ವಚನೌ ರಾಘವನರಪತೆ ಶೃಣು ಮಮ ವಚನೌ ನೀ ಗುಣ ನಿಧಿಯಂದು ನಿನ್ನ ಸೇರಿದೆ ಬಂದು ನೀ ಗುಣ ನಿಧಿಯಂದು ನಿನ್ನ ಸೇರಿದೆ ಬಂದು ಅತಿ ಕುಲವತಿ ನಾನು ಪೃಥ್ವಿಪಾಲಕ ನೀನು ಅತಿ ಕುಲವತಿ ನಾನು ಪೃಥ್ವಿಪಾಲಕ ನೀನು ರತಿದೇವಿಗೆಣೆ ನಾನು ಮನ್ಮಥ ನೀನು ರತಿದೇವಿಗೆಣೆ ನಾನು ಮನ್ಮಥ ನೀನು ರಾಘವನರಪತೆ ಶೃಣು ಮಮ ವಚನೌ ರಾಘವನರಪತೆ ಶೃಣು ಮಮ ವಚನೌ ನೀ ಗುಣನಿಧಿಯೆಂದು ನಿನ್ನ ಸೆರಿದೆ ಬಂದು ನೀ ಗುಣನಿಧಿಯೆಂದು ನಿನ್ನ ಸೆರಿದೆ ಬಂದು ಆ ಆ ಅತಿ ಕುಲವತಿ ನಾನು ಪೃಥ್ವಿ ಫಲಕ ನೀನು ರತಿದೇವಿಗೆಣ್ಣೆ ನಾನು ಮನುಮತ ನೀನು ರತಿದೇವಿಗೆಣ್ಣೆ ನಾನು ಮನುಮತ ನೀನು ರಾಘವನರಪತೆ ಶೃಣು ಮಮ ವಚನೌ ರತಿದೇವಿಗೆಣ್ಣೆ ನಾನು ಮನುಮತ ನೀನು ರಾಘವ ರಾಘವನರಪತೆ ಶೃಣು ಮಮ ವಚನೌ ಹೇ ರಾಘವ ಸುಂದರಿ ನರಪತೆ ಶೃಣು ಮಮ ವಚನಂ. ಸಂಸ್ಕೃತದಲ್ಲಿ ಮಾತನಾಡ್ತಾಳೆ, ಸಂಸ್ಕೃತೆ ಎಂದಾಯ್ತು. ಹೌದು, ನನ್ನಪ್ಪ ಸಂಸ್ಕೃತವನ್ನು ಅರಿದು ಕುಡಿದವರು. ಹೌದೇ? ಹಾ. ನೀನು ಕುಲವತಿ ಎಂದಾಯ್ತು. ಹೌದು, ನಾನು ಅತಿ ಕುಲವತಿ, ಅಂತಿಂತವಳಲ್ಲ. ಸ್ವಾಮಿ, ಅತಿ ಎಂದರೆ ಒಂದಕ್ಕಿಂತ ಹೆಚ್ಚು ಎಂದು ಅರ್ಥ ಅಲ್ವೋ? ಅತಿ ಕುಲವತಿ ಎಂದರೆ ಸಂಕರ ಸಂತಾನವೆಂದಾಯ್ತು. ಛೇ,
ಅತಿ ಕುಲವತಿ ಎಂಬುದಕ್ಕೆ ಇವಳದ್ದು ಎಂತಹ ವ್ಯಾಖ್ಯಾನ. ಅತಿ ಎಂದರೆ ಉತ್ತಮ, ಶ್ರೇಷ್ಠ ಎಂದು. ಸುಸಂಸ್ಕೃತ ಕುಲೀನ ಮನೆತನಕ್ಕೆ ಸೇರಿದವಳು ನಾನು. ನನ್ನ ರೂಪ ನೋಡಿ. ನಾನು ದಾರಿಯಲ್ಲಿ ಬರುವಾಗ ಎಲ್ಲರೂ ರತಿದೇವಿ ರತಿದೇವಿ ರತಿದೇವಿಯ ಹಾಗೇ ಇದ್ದಾಳೆ ಅಂತ ಮಾತಾಡಿಕೊಳ್ತಾ ಇದ್ರು. ಹೌದು. ತಿರುಗಿ 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 ನೋಡ್ತಾ ಇದ್ರು. ಹೌದು, ನೀವು ಸಾಕ್ಷಾತ್ ಮನ್ಮಥ. ನನ್ನ ರೂಪ ನೋಡಿ ನಿಮ್ಮ ರೂಪಕ್ಕೆ ಹೊಂದುವ ರತಿದೇವಿ ನಾನೇ. ಸೀತೆ ಹೇಳ್ತಾಳೆ ನಾನು ಕಪ್ಪು ಅಂತ, ನಾನು ಮನ್ಮಥ ಅಂತ ಹೇಳ್ತಾ ಇದ್ದೀಯೆ. ಸೌಂದರ್ಯ ನೋಡುಗರ ಕಣ್ಣಲ್ಲಿರ್ತದಲ್ವಾ? ಹೌದು. ನೀವು ನಿಮ್ಮ ರೂಪವನ್ನು ಕನ್ನಡಿಯಲ್ಲಿ ನೋಡಿಕೊಂಡಿದ್ರೆ ಗೊತ್ತಾಗ್ತಿತ್ತು. ಇವಳೇ ನನ್ನ ಕನ್ನಡಿ. ಅದು ಚಿಕ್ಕದಾಯ್ತು. ನಾನಾಗ್ತೇನೆ ನಿಮ್ಮ ಕನ್ನಡಿ. ಹಾ, ಸರಸಿ ಜಾಂಬಕಿ ನಾನು. ಸರಸಿ ಜಾಂಬಕಿ ನಾನು. ಸರಸಿ ಜಾಂಬಕಿ ನಾನು. ಸರಸಿ ಜಾಂಬಕಿ ನಾನು. ತರಣಿ ಪ್ರಕಾಶ ನೀನು. ತರಣಿ ಪ್ರಕಾಶ ನೀನು. ಸರಸಿ ಜಾಂಬಕಿ ನಾನು. ತರಣಿ ಪ್ರಕಾಶ ನೀನು. ವರಬಿಂಬದರೆ ನಾನು. ಅರಗಿಣಿ ನೀನು. ವರಬಿಂಬದರೆ ನಾನು. ಅರಗಿಣಿ ನೀನು. ನೀನು ವರಬಿಂಬದರೆ ನಾನು. ಅರಗಿಣಿ ನೀನು. ಸರಸಿ ಜಾಂಬಕಿ ನಾನು. ತರಣಿ ಪ್ರಕಾಶ ನೀನು. ವರಬಿಂಬದರೆ ನಾನು. ಅರಗಿಣಿ ನೀನು. ಅರಗಿಣಿ ನೀನು. ಅರಗಿಣಿ ನೀನು. ವರಬಿಂಬದರೆ ನಾನು. ಅರಗಿಣಿ ನೀನು. ರಾಘವನರಪತೆ ಶೃಣು ಮಮ ವಚನೋ. ರಾಘವನರಪತೆ ಶೃಣು ಮಮ ವಚನೋ. ರಾಘವ, ಸುಂದರಿ. ಸೂರ್ಯರಶ್ಮಿಯ ಸಂಸ್ಪರ್ಶದಿಂದ ತಾವರೆಯು ಅರಳುವಂತೆ ನಿಮ್ಮನ್ನು ಕಂಡೊಡನೆ ನನ್ನ ಕಣ್ಣುಗಳು ಅರಳಿದವು. ಓ ತರಣಿ ಪ್ರಕಾಶ ಸನ್ನಿಭನೆ, ತಾವರೆಗೆ ಸೂರ್ಯನು ಮಿತ್ರನಾಗಿರುವಂತೆ ನನಗೆ ನೀನು ಮಿತ್ರನಾಗು. ತರಣಿ ಪ್ರಕಾಶ ಸನ್ನಿಭನಾದ ನನ್ನ ಬಳಿ ಬಂದವಳು ನೀನು. ಇನ್ನು ಶತ್ರುವಾಗಿ ಸುಡಬೇಕಷ್ಟೆ. ಓ ತಪ್ಪಾಯ್ತೋ? ಹಾಗಿದ್ರೆ ಬೇರೆ ಹೇಳ್ತೇನೆ. ಸುಂದರಿಯ ತುಟಿಗಳನ್ನು ಕವಿಗಳು ತೊಂಡೆ ಹಣ್ಣಿಗೆ ಹೋಲಿಸುತ್ತಾರಲ್ಲವೇ? ಹೌದು. ನೀವು ಅರಗಿಳಿ. ಇದು ಸರಿ ಇಲ್ಲ. ಸರಿ ಇಲ್ವಾ? ಇಲ್ಲಪ್ಪ. ನಾನು ಯಾವ ಉದಾಹರಣೆ ಕೊಟ್ಟರೂ ತಪ್ಪಾಗ್ತದಲ್ವಾ? ಹಾಗಿದ್ದರೆ ಈಗ ನೇರವಾಗಿ ಕೇಳುತ್ತೇನೆ, ಒಲ್ಲೆ ಎನ್ನಬಾರದು? ಇಲ್ಲಪ್ಪ. ರಾಘವ, ಎಲ್ಲಿ ನೋಡಿದರೆ ನಗಿಲ್ಲ.
ಒಪ್ಪುವ ಜನ ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ ಬಲ್ಲದ ನದಿ ನೆರೆಯೋ ಬಲು ಬೇಗ ಕರೆಯೋ ಬಲ್ಲದ ನದಿ ನೆರೆಯೋ ಬಲು ಬೇಗ ಕರೆಯೋ ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ ಬಲ್ಲದ ನದಿ ನೆರೆಯೋ ಬಲು ಬೇಗ ಕರೆಯೋ ಬಲ್ಲದ ನದಿ ನೆರೆಯೋ ಬಲು ಬೇಗ ಕರೆಯೋ ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪುವ ಜನ ಬಲ್ಲದ ನದಿ ನೆರೆಯೋ ಬಲು ಬೇಗ ಕರೆಯೋ ಬಲ್ಲದ ನದಿ ನೆರೆಯೋ ಬಲು ಬೇಗ ಕರೆಯೋ ರಾಘವ ಓ ರಾಘವ, ಸುಂದರಿ ಎಲ್ಲ ಸುತ್ತಾಡಿದೆ, ಎಷ್ಟೆಷ್ಟು ಊರುಗಳಲ್ಲಿ ನೋಡಿದೆ, ಏನು ಪ್ರಯೋಜನವಾಗಲಿಲ್ಲ. ಮನೆಯಲ್ಲಿ ಹೇಳಿ ಕೇಳಿ ಮಾಡುವ ದೊಡ್ಡವರಿಲ್ಲದಿದ್ರೆ ಹೀಗೆ ಆಗುದು. ಇವಳಿಗೆ ಹಿಂದೂ ಇಲ್ಲ ಮುಂದೂ ಇಲ್ಲ. ಯಾರು ಹೇಳಿದ್ದು ಇಲ್ಲ ಅಂತ? ನನಗೆ ಭಯಂಕರನಾದ ಅಣ್ಣನಿದ್ದಾನೆ. ನೀನು ರಾಕ್ಷಸ ಕುಲದವಳು, ನೀನು ರಕ್ಕಸಿ. ಹೌದು ಅಂತ ಯಾರು ಹೇಳ್ತಾರೆ? ಅಂದ್ರೆ ನನ್ನ ಅಣ್ಣನಿಗೆ ಸಿಟ್ಟು ಜೋರು ಅಂತ. ಹಾಗೋ? ನಿನಗೆ ಮದುವೆಯನ್ನೇ ಮಾಡುವುದಿಲ್ಲ, ನೀನು ದೊಡ್ಡ ರಕ್ಕಸಿ, ಕಾಡಿಗೆ ನಡೆ ಅಂದ. ನನಗೂ ಸಿಟ್ಟು ಬಂತು. ನನ್ನ ಜೋಡಿಯನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಎಲ್ಲೆಲ್ಲೋ ತಿರುಗಾಡಿದೆ. ಈಗಲೂ ನಾನು ಮುಂದೆ ತಾನು ಮುಂದೆ ಅಂತ ನನ್ನನ್ನು ಒಪ್ಪಿ ಬರುವವರಿದ್ದಾರೆ. ಹೌದು ಹೌದು, ಆದರೆ ಅವರ್ಯಾರಲ್ಲೂ ನಾನು ಒಪ್ಪುವಂತಹ ಗಂಡಿಲ್ಲ. ನನಗೆ ಸರಿ ಇಲ್ಲ. ಓ, ನಿನಗೆ ಸರಿ ಇಲ್ವೋ? ಪಾಪ, ಆ ದೇವರು ಒಂದನ್ನು ಕೊಟ್ರೆ ಒಂದನ್ನು ಕೊಡುವುದಿಲ್ಲ. ರಾಮ, ನಿನ್ನ ಕನ್ನಡಿ ಎಲ್ಲವನ್ನು ಅಪಾರ್ಥ ಮಾಡಿಕೊಳ್ಳುತ್ತಾಳೆ. ನನಗೆ ಸರಿಯಾದ ಜೋಡಿ ಇಲ್ಲ ಅಂತ ಹೇಳಿದ್ದು. ನೀನು ಅಡವಿಯಲ್ಲೇ ತಿರುಗಿದರೆ ನಿನಗೆ ಜೋಡಿ ಸಿಗ್ತದೋ? ತಿರುಗುವ ಹಾದಿಯಲ್ಲಿ ಅಡವಿ ಸಿಕ್ಕಿತು, ಹೀಗೆ ಬಂದದ್ದಕ್ಕೆ ಜೋಡಿಯೂ ಸಿಕ್ಕಿತು. ಹೌದು, ನಿಮ್ಮನ್ನು ಮದುವೆಯಾಗಿ ನನ್ನ ಅಣ್ಣನಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ಹೇ ರಾಘವ, ನಿನ್ನೆದುರು ದೇಹಿ ಎನ್ನುತ್ತಿದ್ದೇನೆ. ದಯವಿಟ್ಟು ನಾಸ್ತಿ ಎಂದು ಹೇಳಿ ನಿನ್ನ ರಾಘವತ್ವಕ್ಕೆ ಅಪಚಾರ ಮಾಡಬೇಡ. ಬೇಗನೆ ನನ್ನ ಬಯಕೆಯನ್ನು ತೀರಿಸು. ನನ್ನನ್ನು ಮದುವೆಯಾಗುವ ತೀರ್ಮಾನ ನಿನ್ನದು. ಹೌದು, ನಾನು ನಿನ್ನನ್ನು ಮದುವೆಯಾಗುವಂತಿಲ್ಲ. ಯಾಕೆ? ಮದನನ ಪಟ್ಟದ ರಾಣಿ, ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಏನು? ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಚದುರೆ ಸಣ್ಣವಳೊಬ್ಬಳ ಮದುವೆಯಾದೇನಲ್ಲ. ಓ ಸುಂದರಿ, ಓ, ನಾನು ಚಂದವಾಗಿದ್ದೇನೋ? ಹೌದೇ? ಹಾ, ಮದನನ ಪಟ್ಟದ ರಾಣಿಯೇ ನೀನು. ಓ, ಆದ್ರೆ ಮೊದಲೇ ಯಾಕೆ ಬರಲಿಲ್ಲ ನೀನು? ಏನ್ ಮಾಡೋದು, ನನಗೆ ಈಗಲ್ವೋ 16 ಆದದ್ದು. ಕೆಲವರಿಗೆ ಹಾಗೆ 16ರಲ್ಲಿಯೇ ವಯಸ್ಸು ನಿಂತು ಬಿಡ್ತದೆ. ನಿಮಗೆ ನನ್ನ ಬಗ್ಗೆ ಅನುಮಾನವೋ? ಛೇ, ಹಾಗಲ್ಲಪ್ಪ. 2 16 ಆದ್ರೂ ಗೊತ್ತಾಗುವುದಿಲ್ಲ ಅಂತ. ಮತ್ತೆ ನೀನು ಆಗಲೇ ಬಂದಿದ್ರೆ ನಾನು ನಿನ್ನನ್ನೇ ಮದುವೆ ಆಗ್ತಿದ್ದೆ. ಆದ್ರೆ ಏನ್ ಮಾಡೋದು, ನನಗೆ ಈಗ 16 ಆದದ್ದು. ನಾನು ಆಗಲೇ ಮದುವೆ ಆಗಿ ಬಿಟ್ಟಿದ್ದೇನಲ್ಲ. ಹೌದಾ? ಇವಳು ಚಿಕ್ಕವಳನ್ನು ನೀವು ಮದುವೆ ಆದ್ರೋ? ಹೌದು. ಎಷ್ಟು ಚಿಕ್ಕವಳನ್ನು ಮದುವೆ ಆಗುವ ಅವಸರ ಏನಿತ್ತಪ್ಪ? ವಯಸ್ಸು ಹೆಚ್ಚೇ ಆಯ್ತು, ನೋಡಲಿಕ್ಕೆ ಚಿಕ್ಕವಳು. ನಾನು ಆಗ್ಲೇ ಅಂದುಕೊಂಡೆ ಇವಳು ನಿಮಗೆ ಸರಿಯಾದ ಜೋಡಿ ಅಲ್ಲ ಅಂತ.
ಆದರೂ ಹೊಂದಿಕೊಳ್ಳಬೇಕಲ್ಲ. ಬೇಡ, ನಾನು ಬಂದಿದ್ದೇನಲ್ಲ, ಅವಳೊಂದು ಮೂಲೆಯಲ್ಲಿ ಇರ್ಲಿ. ನಾನು ನೀವು ಜೊತೆಯಾಗಿ ಹೊರಟರೆ ಆ ರತಿಮನ್ಮತರೂ ಮುಖ ಮುಚ್ಚಿಕೊಳ್ಳಬೇಕು. ಹಾಗಿದೆ ನಮ್ಮ ಜೋಡಿ. ಛೇ, ಅವಳನ್ನು ಯಾಕೆ ಮೂಲೆ ಗುಂಪು ಮಾಡೋದು? ಅವಳಿಂದೇನೂ ತೊಂದರೆ ಇಲ್ಲ. ಮುಂದುವರಿಯಲು ನನಗೆ ತೊಡಕಿದೆ. ಏನು? ನಾನು ಏಕಪತ್ನಿ ವ್ರತವನ್ನು ಹಿಡಿದಿದ್ದೇನೆ. ನೀವು ಹಿಡ್ದದನ್ನು ಬಿಡಿಯಪ್ಪ, ನಾನು ನಿಮ್ಮನ್ನು ಹಿಡಿದುಕೊಳ್ಳುತ್ತೇನೆ. ಅದು ಸಾಧ್ಯವಿಲ್ಲ. ಒಂದು ಚೂರಿಗೆ 2 ಹೊರೆಯೇ? ಒಂದು ಚೂರೆ ಒಂದು ಚೂರಿ 2ವರೆಯು, ಒಂದು ಚೂರಿ 2ವರೆಯು, ಒಂದು ಊದೆ ಪೇಳು, ಒಂದು ಊದೆ ಪೇಳು, ಮಂದಗಮನೆ ಪೇಳ್ವೆ, ಮಂದಗಮನೆ ಪೇಳ್ವೆ, ನಿನಗಿನ್ ಒಂದು ಯತುನ ಕೇಳು, ಮಂದಗಮನೆ ಪೇಳ್ವೆ, ನಿನಗಿನ್ ಒಂದು ಯತುನ ಕೇಳು. ಒಂದು ಚೂರಿಗೆ 2ವರೆಯು, ಒಂದು ಊದೆ ಪೇಳು, ಮಂದಗಮನೆ ಪೇಳ್ವೆ, ನಿನಗಿನ್ ಒಂದು ಯತುನ ಕೇಳು, ಒಂದು ಯತುನ ಕೇಳು. ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ, ಚದುರೆ ಸಣ್ಣವಳೊಬ್ಬಳ ಮದುವೆಯಾದೆನಲ್ಲ. ಒಂದು ಚೂರಿಗೆ 1 ಹೊರೆ ಸಾಕಲ್ಲ, 2 ಹೊರೆಯ ಅಗತ್ಯವಿಲ್ಲ. ಯಾಕೆ? ಒಂದು ಚೂರಿಗೆ 2 ಹೊರೆಯನ್ನು ಹೊಂದಿಸುವುದು ಎಷ್ಟು ಹಾಸ್ಯಾಸ್ಪದವೋ ಹಾಗೆ 2 ಪತ್ನಿಯರನ್ನು ಕಟ್ಟಿಕೊಳ್ಳುವುದು ಕೂಡ. ಓ ಮಂದರ ಗಮನೆ, ನಿನಗೆ ನಿರಾಶೆ ಮಾಡುವುದಿಲ್ಲ. ನಾನು ಏಕಪತ್ನಿ ವ್ರತವನ್ನು ಹಿಡಿದಿದ್ದೇನೆ. 2 ಪತ್ನಿಯ ಅವಶ್ಯಕತೆ ನನಗಿಲ್ಲ. ಹಾಗಾಗಿ ನಿನಗೆ ನಾನು ನಿರಾಶೆ ಮಾಡುವುದಿಲ್ಲ. ನಾನು ನನಗಿಂತ 100 ಮಡಿ ಚಲುವನಾದ ನನ್ನ ತಮ್ಮನನ್ನು ತೋರಿಸುತ್ತೇನೆ. ಅವನು ನನ್ನ ಜೊತೆ ವನವಾಸಕ್ಕೆ ಬಂದಿದ್ದಾನೆ. ಹೇಗಿದ್ದಾನೆ ನಿಮ್ಮ ತಮ್ಮ? 100 ಮಡಿ ಚಲುವ. ನಮ್ಮಿಂದ 100 ಮಡಿ ಚಲುವ, ತಮ್ಮನಿಗೆ ಪ್ರಾಯ. ನಮ್ಮಿಂದ 100 ಮಡಿ ಚಲುವ, ತಮ್ಮನಿಗೆ ಪ್ರಾಯ, ತಮ್ಮನಿಗೆ ಪ್ರಾಯ. ಗಮ್ಮನೆ ನೀ ಹೋಗಿ ತೋರು ನಿನ್ನಲಿದ್ದು ಪಾಯ. ಸುಂದರಿ, ನೀನೊಪ್ಪುವ ಗಂಡನ್ನು ನಾನು ತೋರಿಸುತ್ತೇನೆ. ಹೌದೇ? ನನ್ನ ಜೊತೆ ನನ್ನ ತಮ್ಮನು ವನವಾಸಕ್ಕೆ ಬಂದಿದ್ದಾನೆ. ಅವನು ನಿನಗೆ ಸರಿಯಾದ ಜೋಡಿ. ತಮ್ಮನ ಬರೀ ಸಣ್ಣವನಾದ್ರೆ ಬೇಡ, ಆಮೇಲೆ ನಾನೇ ಎಲ್ಲ ಹೇಳಿಕೊಡ್ಬೇಕು ಅವನಿಗೆ. ತಮ್ಮನೆಂದರೆ ವರ್ಷಗಳ ಅಂತರವಲ್ಲ, ಕೇವಲ 2 ದಿನಗಳ ಅಂತರ. ಹೌದಾ? ನನ್ನನ್ನೇ ಮನ್ಮಥ ಅಂತ ಹೇಳಿದವಳು ನೀನು. ಅವನನ್ನು ಕಂಡರೆ ಏನೆನ್ನುವೆಯೋ? ಅಷ್ಟು ಚಂದವ? ಅವನು ನನಗಿಂತ 100 ಮಡಿ ಚಲುವ. ಓಹೋ. ಅವನೀಗ ಬ್ರಹ್ಮಚಾರಿ. ನೀನು ಅಲ್ಲಿಗೆ ಹೋದರೆ ನಿನಗೆ ಮದುವೆ ಆಗ್ತದೆ. ಹೌದಾ? ರೂಪವಂತ, ಮಹಾಪರಾಕ್ರಮಿ. ಇಲ್ಲಿ ಅವನಿಗೆ ಹೆಂಡತಿ ಇಲ್ಲ, ನಿನಗೆ ಗಂಡನಿಲ್ಲ. ಹಾಗಾಗಿ ನೀನು ಅವನಲ್ಲಿಗೆ ಹೋದರೆ ನಿನಗೆ ಮದುವೆ ಆಗ್ತದೆ. ಆದರೆ ವಂಚನೆ ಇಲ್ಲದೆ ಹೋಗು ಚಂಚಲಾಕ್ಷಿ ಬೇಗ, ವಂಚನೆ ಇಲ್ಲದೆ ಹೋಗು ಚಂಚಲಾಕ್ಷಿ ಬೇಗ. ಪಂಚಬಾಣ ನುರುಬೆಯಿಂದ ಮುಂಚೆ ಕೂಡುವನೀಗ. ಸುಂದರಿ, ರಾಘವ, ಒಂದು ಮಾತನ್ನು ನೆನಪಿಟ್ಟುಕೋ. ಏನದು? ನನ್ನ ತಮ್ಮ ನೇರ ನುಡಿಯುವವನು, ನನಗಿಂತಲೂ ಒರಟ. ಹಾಗಾಗಿ ಅವನಲ್ಲಿ ವಂಚನೆಯನ್ನು ಮಾಡಬೇಡ. ಹಾಗಾದರೆ ಈಗ ನಿಮಗೆ ನಾನು ವಂಚನೆ ಮಾಡಿದ್ದು ಅನಿಸಿತೋ? ಇದೇ ನನ್ನ ರೂಪ ಅಲ್ಲಪ್ಪ.
ಲಕ್ಷ್ಮಣನಲ್ಲಿ ಸಂಸ್ಕೃತದಲ್ಲಿ ಮಾತನಾಡಬೇಡ ಅಂತ. ಓ ಹಾಗೋ. ನಿನ್ನ ಆಸೆಯನ್ನು ನೇರವಾಗಿ ಹೇಳಿಕೊ. ಹಾ, ಹಾ, ಹಾ. ನಿನಗೆ ಮದುವೆ ಆಗ್ತದೆ. ಹೌದಾ? ಹೌದು. ಹಾಗಿದ್ದರೆ ಈಗಲೇ ಹೊರಟೆ. ಅವಳ ಆತುರ ನೋಡಿ ಹೇಗೆ ಓಡ್ತಾಳೆ. ಅವಳನ್ನು ಇನ್ನೂ ದೂರ ಓಡು ಹಾಗೆ ಮಾಡಬೇಕು. ಚಂದದಿಂದ ಬಂದಳಬ್ಜಲೋಚನೆ ಕೃಕದಿ ಚಂದದಿಂದ ಬಂದಳ ಅಬ್ಜಲೋಚನೆ ಚಂದದಿಂದ ಬಂದಳ ಅಬ್ಜಲೋಚನೆ ಚಂದದಿಂದ ಬಂದಳ್ ಅಬ್ಜಲೋಚನೆ ಅಬ್ಜಲೋಚನೆ ರಾಮಚಂದ್ರ ಹೇಳಿದಂತ ಮಾತಿನಂದವನ್ನು ಬಣ್ಣಿಸುತ್ತ ಕನ್ನಡಿಯನು ತೆಗೆದು ನೋಡುತ್ತ ಕನ್ನಡಿಯನು ತೆಗೆದು ನೋಡುತ್ತ ಕನ್ನಡಿಯನು ತೆಗೆದು ನೋಡುತ್ತ ಮೊಗವು ಚೆನ್ನಾಗಿ ಊದಂದದಿ ನಗೆಯಾಡುತ್ತ ನಗೆಯಾಡುತ್ತ ನಗಾಡುತ್ತ ನಗೆಯಾಡುತ್ತ ಮತ್ತೆ ತನ್ನೋಳು ತಾನೆ ಮಾತನಾಡುತ್ತ 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 ಕನ್ನಡಿಯನು ತೆಗೆದು ನೋಡುತ್ತ ಕನ್ನಡಿಯನು ತೆಗೆದು ನೋಡುತ್ತ ಮೊಗವು ಚೆನ್ನಾಗಿಯೂ ಅತಿ ನಗೆಯಾಡುತ್ತ 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 ಮತ್ತೆ ತನ್ನೋಳು ತಾನೆ ಮಾತನಾಡುತ್ತ ಮಾತನಾಡುತ್ತ ತನಗೆ ಕನ್ನೆಯರೋಳು ಎಣೆಯಿಲ್ಲೆನುತ ಎಣೆಯಿಲ್ಲೆನುತ ಚಂದದಿಂದ 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 ಬಂದ ಅಬ್ಜಲೋಚನೆ ಅಬ್ಜಲೋಚನೆ ಚಂದದಿಂದ ಚಂದದಿಂದ ಬಂದಳಬ್ಜಲೋಚನೆ. ಈ ಸೀತೆಯೊಬ್ಬಳು ಇಲ್ಲದಿದ್ದರೆ ರಾಮನನ್ನು ಒಲಿಸಿಕೊಳ್ಳಬಹುದಿತ್ತು. ಇರಲಿ, ಆದರೂ ರಾಮನ ಮನಸ್ಸು ಬಹಳ ದೊಡ್ಡದು. ನನ್ನನ್ನು ನಿರಾಶೆಗೊಳಿಸಲಿಲ್ಲವಲ್ಲ. ತಮ್ಮ ಲಕ್ಷ್ಮಣನನ್ನು ತೋರಿಸಿದ್ದಾನೆ. ಲಕ್ಷ್ಮಣ ರಾಮನಿಗಿಂತಲೂ 100 ಮಡಿ ಚೆಲುವನಂತೆ. ಅವನಲ್ಲಿಗೆ ಹೋಗುವಾಗ ನನ್ನ ಈ ಅಂದಚಂದವನ್ನು ಮತ್ತೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತೇನೆ. ಮುಂಗುರುಳನ್ನು ತಿದ್ದಿ ತೀಡಿಕೊಂಡಿದ್ದೇನೆ. ಓರೆಯಾದ ಹಣೆಯ ತಿಲಕವನ್ನು ಸರಿ ಮಾಡಿದೆ. ಇನ್ನು ಕಾಡಿಗೆ ನಾನೆಂತಹ ರೂಪಸಿ ಎಂಬುದನ್ನು ಈ ಪುಟ್ಟ ಕನ್ನಡಿಯೇ ಹೇಳುತ್ತದೆ. ಜಗತ್ತನ್ನೇ ಜಯಿಸಲಿಕ್ಕೆ ಈ ಮೋಹಕ ನಗೆಯೊಂದೇ ಸಾಕಲ್ಲ. ಹೋಗುತ್ತೇನೆ, ತಡ ಮಾಡುವುದಿಲ್ಲ, ಹೊರಟೆ. ಓ ಮರವೇರಿದ ಇವನನ್ನು ಹೇಗೆ ಇಳಿಸುವುದಪ್ಪ? ಓ ಕಾಮಸನ್ನಿಭ ಕಾಮಸನ್ನಿಭ ಮಾತ ಕೇಳೋ
ಕಾಮ ಸನ್ನಿಭ ಮಾತ ಕೇಳೋ ಕಾಮ ಸನ್ನಿಭ ಮಾತ ಕೇಳು ಪೇಳಿ ರಾಮಗಣು ಗೀತ ಇಂದಿನೋಳು ಪೇಳಿ ರಾಮಗಣು ಗೀತ ಇಂದಿನೋಳು. ನಾಮನವಿಟ್ಟು ಕೃಪಾಳೋ ನಾಮನವಿಟ್ಟು ಕೃಪಾಳು ನಿನ್ನೋಳ್ ಕಾಮಿಸಿ ಬಂದೆ ಮೋಗದೊಳು ನಿನ್ನೋಳ್ ಕಾಮಿಸಿ ಬಂದೆ ಮೂಗದೊಳು ಇನ್ನು ತಾಮಸಗೊಳ್ಳದಿರು ತಾಳಲಾರೇನು ಸುಪ್ರೇಮದಿಂದಲೇ ಕೊಡು ಸರಸ ಮಾತಾಡು ಸುಪ್ರೇಮದಿಂದಲೇ ಕೂಡು ಸರಸ ಮಾತಾಡು. ಕಾಮಸನ್ನಿಭ ಮಾತ ಕೇಳು ಕಾಮಸನ್ನಿಭ ಮಾತ ಕೇಳೋ. ಓಯ್ ನೀವು ಅವರೇ ಅಲ್ವೋ? ಇಲ್ಲಿ ಬಂದು ನುಲಿಯಬೇಡ. ನಾನು ಲಕ್ಷ್ಮಣ. ಯಾರೇ ನೀನು? ನಾನು ನಿಮಗಾಗಿ ಬಂದವಳು. ನೀವು ನನಗೆ ಬೇಕಾದದೆಲ್ಲವನ್ನು ಕೊಡ್ತೀರಿ ಅಂತ ನಿಮ್ಮ ಅಣ್ಣನೇ ಹೇಳಿ ಕಳಿಸಿದ್ದು. ನಿಮ್ಮ ಅಣ್ಣ ರಾಮ ಹೇಳಿದ್ದು ನಿಜ. ನನಗಿಂತ 100 ಮಡಿ ಚೆಲುವ ಅಂತ ಹೇಳಿದ್ದು. ಚೆಲುವಿನಲ್ಲಿ ನೀವು ಕಾಮಸನ್ನಿಭರೆ. ನಿಮ್ಮನ್ನು ಕಾಮಿಸಿ ಬಂದ ಕಾಮಿನಿ ನಾನು. ಅಣ್ಣನ ಆದೇಶದಂತೆ ನಡೆಯುವ ನೀವು ತಡ ಮಾಡಬೇಡಿ. ಬೇಗನೆ ಬನ್ನಿ, ಈ ರಸಗಳಿಗೆಯನ್ನು ಜೊತೆಯಾಗಿ ಸವಿಯೋಣ. ದೂರ ನಿಲ್ಲು. ಮರವೇರಿದ ನನ್ನನ್ನು ಇಳಿಸಿ ಏನೆಲ್ಲ ಹೊರಟುತ್ತಿದ್ದೀಯೇ? ಒಮ್ಮೆ ನನ್ನನ್ನು ಮದುವೆಯಾಗಿ ನೋಡಿ ನಾನೇ ಮರವಾಗಿ ಬಿಡುತ್ತೇನೆ. ಮುಚ್ಚು ಬಾಯಿ. ಭಂಡ ಮಾತನಾಡುತ್ತಿದ್ದೆ ಭಂಡು ಮಾತ ಆಡುತ್ತಿದ್ದಿ ಕಂಡರತಿ ಚಲುವೆ ನಿನ್ನ ಕಂಡರತಿ ಚಲುವೆ ನಿನ್ನ ಕಂಡನಾರು ದೇಶ ಯಾವುದು ಪುಂಡರೀಕಲೋಚನ ಭೂಮಂಡಲೇಶ ರಾಮದೇವರ ಪುಂಡರೀಕಲೋಚನ ಭೂಮಂಡಲೇಶ ರಾಮದೇವರ ಕಂಡುದಲ್ಲಿ ಹೋಗು ಸುಮ್ಮನೆ. ಹೆಣ್ಣೊಬ್ಬಳನ್ನು ಕಂಡಾಗ ಅಮ್ಮ ಎಂದು ಸಂಬೋಧಿಸುವ ಸಂಸ್ಕೃತಿ ನಮ್ಮದು. ಆದರೆ ನಿನ್ನ ನಿಕೃಷ್ಟತೆಗೆ ಎಲ್ಲ ಹೆಣ್ಣೆ ಎಂದು ಕರೆಯುವುದೇ ಸರಿ ಎನಿಸುತ್ತಿದೆ. ಇಷ್ಟು ಚಂದದ ಹೆಣ್ಣಾದ ನನ್ನಲ್ಲಿ ಏನು ನಿಕೃಷ್ಟತೆಯನ್ನು ಕಂಡಿರಿ? ಚಂದ ಕೇವಲ ಮೈಯಲ್ಲಿ ಇದ್ದರೆ ಸಾಲದು, ಮನಸ್ಸಿನಲ್ಲಿ ಮಾತಿನಲ್ಲೂ ಇರಬೇಕು. ಸಂಸ್ಕಾರವನ್ನೇ ಅರಿಯದವಳಂತೆ ಭಂಡು ಮಾತನಾಡುತ್ತಿದ್ದೀಯಲ್ಲ, ಒಳ್ಳೆ ಅನುಭವಿಯಂತೆ ಮಾತನಾಡುತ್ತಿದ್ದೀಯಲ್ಲ. ನನ್ನಣ್ಣ ರಾಮನೇ ಕಳುಹಿದ ಎನ್ನುವುದಕ್ಕೆ ಏನು ಕಾರಣ? ನಾನು ಸುಳ್ಳು ಹೇಳಲಿಲ್ಲ. ನಿನ್ನಣ್ಣ ರಾಮನೇ ಕಳುಹಿದ್ದು. ಇಂತಹ ಸುಳ್ಳು ಮಾತುಗಳನ್ನಾಡಲು ನಿನಗೆಷ್ಟು ಧೈರ್ಯ? ಬ್ರಹ್ಮರ್ಷಿಗಳ ಮನ್ನಣೆಗೆ ಪಾತ್ರನಾದ ಶ್ರೀರಾಮನನ್ನು ಕಾಣುವುದಕ್ಕೂ ಪುಣ್ಯ ಮಾಡಿರಬೇಕು. ಇನ್ನೊಮ್ಮೆ ಇಂತಹ ಮಾತುಗಳನ್ನು ಆಡಬೇಡ, ನಡೆ ಇಲ್ಲಿಂದ. ಏನು? ನಿನ್ನಣ್ಣ ರಾಮನೇ ಕಳುಹಿದ್ದು ಅಂತ ನಾನು ಸುಳ್ಳು ಹೇಳಿದ್ದು? ರಾಮನ ಆದೇಶದಂತೆ ಇಲ್ಲಿಗೆ ಬಂದಿದ್ದೇನೆ. ಓ ಮಂದಗಮನೇ, ಮಂದಗಮನೆ ಇಂಥ ಸುದ್ದಿ ಎಂದೆನ್ನೊಳ್ಳು ಆಡದಿರೋ. ಮಂದಗಮನೆ 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 ಇಂಥ ಸುದ್ದಿ ಎಂದೆನ್ನೊಳ್ಳು ಆಡದಿರು. ಮುಂದೆ ಬ್ರಹ್ಮಚಾರಿ ನಾ ಕಾಣೆ ಮುಂದೆ ಬ್ರಹ್ಮಚಾರಿ ನಾ ಕಾಣೆ.
ತಂದರಣ್ಣನ ಗುರುತುವನ್ನು ಬಂದ ದಾರಿಯ ಸುಂಕವಿಲ್ಲ ತಂದರಣ್ಣನ ಗುರುತುವನ್ನು ಚಂದದಿಂದ ಕೊಡುವೆನೆಂದನು. ಓ ಮಂದಗಮನೆ, ನನ್ನಲ್ಲಿ ಇಂತಹ ಸಾರಿಗೆ ಬಂದ ಈಗ. ನನ್ನಲ್ಲಿ ಇಂತಹ ಮಾತುಗಳನ್ನಾಡಬೇಡ. ನಿನಗೆ ಮದುವೆ ಆಗಿದೆಯೋ? ಆಗಿದ್ದರೆ ನಿನ್ನ ಗಂಡ ಯಾರು? ಎಲ್ಲಿಂದ ಬಂದವಳು ನೀನು? ನನ್ನ ಅಣ್ಣ ರಾಮನೇ ಕಳುಹಿದ ಎನ್ನುತ್ತಿರುವೆ. ನಿನ್ನನ್ನು ಕಳುಹಿದ ಎನ್ನುವುದಕ್ಕೆ ಏನು ಆಧಾರ? ಓ, ನಿನಗೆ ಆಧಾರವೂ ಬೇಕೋ? ಹೌದು, ಆಧಾರವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲವೆಂಬುದು ನಿನಗೆ ತಿಳಿದಿಲ್ಲವೋ? ಅಣ್ಣನಿಂದ ಗುರುತನ್ನು ತಂದು ತೋರಿಸಿದರೆ ನಿನ್ನ ಮನೋವಾಂಛೆಯನ್ನು ಈಡೇರಿಸುತ್ತೇನೆ. ಹಾಗಿದ್ದರೆ ನನ್ನೊಂದಿಗೆ ಬಾ. ನಾನು ನೀನು ಜೊತೆಯಾಗಿ ರಾಮನಲ್ಲಿಗೆ ಹೋಗೋಣ. ನೀನೇ ಅವನನ್ನು ಪ್ರಶ್ನಿಸು. ಕೆಲಸ ಆಗಬೇಕಾದದ್ದು ನನಗಲ್ಲ, ನಿನಗೆ. ನಿನ್ನ ಹಿಂದೆ ಬರುವ ಅವಶ್ಯಕತೆ ನನಗಿಲ್ಲ. ನಡೆ ಇಲ್ಲಿಂದ. ಸಾಕು ಸಾಕು. ಈಗ ನಿನಗೇನು ಅಣ್ಣನಿಂದ ಗುರುತು ಬೇಕಲ್ಲವೋ? ಆಗಲಿ, ಅಣ್ಣನಿಂದ ಗುರುತನ್ನು ಅರಿಕ್ಷಣದಲ್ಲಿ ತಂದು ತೋರಿಸುತ್ತೇನೆ. ಆದರೆ ನೀನು ಇಲ್ಲಿಯೇ ಕುಳಿತಿರು. ಆಗಲಿ. ಅಬ್ಬಾ, ನಮ್ಮ ಆಹಾರವಾದ ಈ ಮಾನವರಿಗೂ ಇಷ್ಟು ಕೊಬ್ಬು. ಇರಲಿ, ಏನು ಮಾಡೋದು? ನಮ್ಮ ಕಾರ್ಯವಾಗಬೇಕಾದರೆ ಎಲ್ಲವನ್ನು ಸಹಿಸಿಕೊಳ್ಳಲೇಬೇಕು. ಏ ರಾಮ, ತರುಣಿ, ನೀನೇ ಬುದ್ಧಿವಂತ ಅಂತ ಹೇಳಿದ್ರೆ ನಿನ್ನ ತಮ್ಮ ಮತ್ತೂ ಬುದ್ಧಿವಂತ. ಏನಾಯ್ತು? ನನ್ನಂತಹ ಸುಂದರಿಯನ್ನು ನೋಡಿಯೂ ತನಗೆ ವ್ರತ ಎನ್ನುತ್ತಿದ್ದಾನೆ. ಅವನ ಆರೋಗ್ಯ ಸರಿಯಾಗಿದೆಯೋ? ಅದೆಲ್ಲ ಸರಿಯಾಗಿದೆ. ಆದರೆ ಈ ಪರಿಸರದಲ್ಲಿ ಎಲ್ಲರೂ ರಕ್ಕಸರೇ ತುಂಬಿದ್ದರಿಂದ ಹಾಗೆ ಹೇಳಿದ್ದಾನೆ. ನಾನಿಲ್ಲಿರುವಾಗ ಯಾವ ರಕ್ಕಸರು ಬರ್ತಾರೆ? ಅವನಿಗೆ ಅರ್ಥ ಆಗಲಿಲ್ಲ. ನೀನು ರಕ್ಕಸಿ, ನಾನು ರಕ್ಕಸಿಯೋ ಅಲ್ಲ ಅಂತ ಅವನಿಗೆ ತಿಳಿದಿರಲಿಲ್ಲ. ಹಾಗಾಗಿ ಹಾಗೆ ಹೇಳಿದ. ಏನಂತೆ ಅವನದು? ಏಕಪತ್ನಿಯ ವ್ರತ ನಿನಗೆ. ಏಕಪತ್ನಿಯ ವ್ರತ ನಿನಗೆ. ಏಕಪತ್ನಿಯ ವ್ರತ ನಿನಗೆ. ಏಕಪತ್ನಿಯ ವ್ರತ ನಿನಗೆ. ಬ್ರಹ್ಮಚಾರಿತ್ವ ಸಾಕಾರಿಸುತ್ತಿದೆ. ಬ್ರಹ್ಮಚಾರಿತ್ವ ಸಾಕಾರಿಸುತ್ತಿದೆ ತಮ್ಮನಿಗೆ. ಬೇಕಂತೆ ಗುರುತು ಆತನಿಗೆ. ಬೇಕಂತೆ ಗುರುತು ಆತನಿಗೆ. ಪಾಲಿಸಯ್ಯ ವಿವೇಕದಿಂದನುಜ ಲಕ್ಷ್ಮಣಗೆ. ಪಾಲಿಸಯ್ಯ ವಿವೇಕದಿಂದನುಜ ಲಕ್ಷ್ಮಣಗೆ. ಏಕಪತ್ನಿಯ ವ್ರತ ನಿನಗೆ. ಬ್ರಹ್ಮಚಾರಿತ್ವ ಸಹಕಾರಿಸುತ್ತಿದೆ. ರಾಘವ, ತರುಣಿ, ನನ್ನ ಅಳಲನ್ನು ನಿನ್ನಲ್ಲಿ ತೋಡಿಕೊಂಡರೆ ನಿನಗೆ ಏಕಪತ್ನಿ ವ್ರತವೆಂದೆ. ಓಹೋ, ಆದರೂ ನಿನ್ನ ರಾಘವತ್ವಕ್ಕೆ ಅಪಚಾರವೆಸಗದಂತೆ ನಿನ್ನ ತಮ್ಮ ಲಕ್ಷ್ಮಣನನ್ನು ತೋರಿಸಿದೆ. ಹೌದು. ಆದರೆ ಅವನು ಅಣ್ಣನಿಗಾಗಿ ಬ್ರಹ್ಮಚರ್ಯವನ್ನು ಹಿಡಿದಿದ್ದೇನೆ, ಅಣ್ಣನಿಂದ ಗುರುತನ್ನು ತಂದು ತೋರಿಸಿದರೆ ಅಣ್ಣನಿಗಾಗಿ ಬ್ರಹ್ಮಚರ್ಯವನ್ನು ಬಿಡಲು ಸಿದ್ಧನಿದ್ದೇನೆ ಎನ್ನುತ್ತಾನೆ. ಹೌದು. ಒಂದು ಹೆಣ್ಣನ್ನು ನೀವಿಬ್ಬರೂ ಸೇರಿ ಎಷ್ಟು ಗೋಳಾಡಿಸುತ್ತೀರಿ. ನಿಮಗೆ ಆಟ, ನನಗೆ ಪ್ರಾಣ ಸಂಕಟ. ರಾಮ, ನನ್ನನ್ನು ಗತಿ ಇಲ್ಲದವಳೆಂದು ತಿಳಿಯಬೇಡ. ಈಗ ನೀನೇ ಬಂದು ಲಕ್ಷ್ಮಣನಿಗೆ ಹೇಳು ನನ್ನನ್ನು ವರಿಸಲಿಕ್ಕೆ. ತರುಣಿ, ಕೋಪಗೊಳ್ಳಬೇಡ್ವೆ. ಲಕ್ಷ್ಮಣ ಬ್ರಹ್ಮಚಾರ್ಯ ವ್ರತವನ್ನು ಹಿಡಿದಿದ್ದು ನನಗೆ ಗೊತ್ತಿರಲಿಲ್ಲ. ಓಹೋ, ಆದರೂ ನಾನು ಹೇಳಿದರೆ ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ದಾನಲ್ಲವೇ? ಹೌದು ಹೌದು. ಆ ಕುರಿತಾಗಿ ಬಂದು ಗುರುತು ಬೇಕಲ್ಲವೇ? ಹೌದಂತೆ. ಓ ತರುಣಿ, ಚದುರೆ ಬಾಬಾರೆಂದು ಕರೆದು ರಾಮ ಅಂಬಿನ ತುದಿಯೊಳು
ಚದುರೆ ಬಾಬಾರೆಂದು ಕರೆದು ರಾಮನಂಬಿನ ತುದಿಯೋಳು ಮೂಗನು ಕೊಯ್ಯನು ಬರೆದು ಒದಗಿ ತೋರಿದು ಬೆನ್ನ ಸರಿದು ಈ ಕುರುಗವನು ಚದುರೆ ಬಾಬಾರೆಂದು ಕರೆದು. ಚದುರೆ, ರಾಮ, ನಿನಗೆ ಹೇಗೆ ಕೊಡಲಿ ಗುರುತನ್ನು ನಾನು? ಈ ಬೂರ್ಜ್ವ ಪತ್ರದಲ್ಲಿ ಬರೆದು ಕೊಡು. ಕೊಡಬಹುದಿತ್ತು, ಹಾ. ಆದರೆ ಆ ಪತ್ರವನ್ನು ನೀನೇ ಬರೆದು ತಂದೆ ಎಂದು ಲಕ್ಷ್ಮಣನು ನಿರಾಕರಿಸಿದರೆ? ಹೌದಪ್ಪ, ಹೌದು. ಹಾ. ಅವನು ಹಾಗೆ ಹೇಳುವಂತ ವ್ಯಕ್ತಿಯೇ. ತಣ್ಣೀರನ್ನಾದ್ರೂ ತಣಿಸಿ ಕುಡಿತಾನ ಅವನು. ಯಪ್ಪ ಬೇಡ, ನೀನು ನನ್ನ ಹಣೆಯಲ್ಲೇ ಬರೆದು ಕೊಡು. ಒಮ್ಮೆ ಬರೆದುದರ ಮೇಲೆ ಮತ್ತೆ ಬರೆದರೆ ಓದುವುದಕ್ಕೆ ತೊಡಕಾಗುತ್ತದೆ. ಬ್ರಹ್ಮ ನಿನ್ನ ಹಣೆಯಲ್ಲಿ ಸಾಕಷ್ಟು ಬರೆದಿರಬೇಕಲ್ಲ? ಹೌದು ಹೌದು. ಎಲ್ಲಿ ನಿನ್ನ ಬೆನ್ನು ತೋರಿಸು. ರಾಮ, ನನಗೆ ನಾಚಿಕೆ ಆಗ್ತದೆ. ನಿನ್ನ ಬೆನ್ನನ್ನು ನೋಡುವುದಕ್ಕಲ್ಲವೇ? ಮತ್ತೆ ಯಾರಿಗೂ ತಮ್ಮ ಬೆನ್ನ ಮೇಲೆ ತಮಗೆ ಬರೆದುಕೊಳ್ಳಲಿಕ್ಕಾಗುವುದಿಲ್ಲವಲ್ಲ. ಹಾಗಾಗಿ ಈ ಸಲ ಲಕ್ಷ್ಮಣನು ನಿನ್ನನ್ನು ಖಂಡಿತ ನಿರಾಕರಿಸುವಂತಿಲ್ಲ. ಹೌದೇ? ಹಾ ಹಾ, ಹಾಗಿದ್ದರೆ ಹಾ. ನಾನು ಬೆನ್ನು ಬಾಗಿಸಿ ನಿಲ್ಲುತ್ತೇನೆ. ಹಾ. ನೀನು ಏನೇನು ಬರಿತೀಯೋ ಬರಿ. ನಾನು ಕಣ್ಣು ಮುಚ್ಚಿಕೊಂಡೇ ಬರಿತೀನಿ. ಹೌದಾ? ಹಾ. ಆದ್ರೆ ನೀನು ಬಾಣ ತೆಗೆದದ್ಯಾಕೆ? ನಾವು ಕ್ಷತ್ರಿಯರೇ ಹಾಗೆ ಹಾ. ಬಾಣಕ್ಕೆ ಬೆಲೆ ಕೊಡ್ತೇವೆ. ಹೌದಾ? ಈ ಸಲ ನೀನು ಲಕ್ಷ್ಮಣನ ಹತ್ರ ಮಾತಾಡೋದೇ ಬೇಡ. ಹಾ. ನೀನು ನಮಸ್ಕರಿಸಿ ಹೇಳುವ ಹೊತ್ತಿಗೆ ಅವನ ಕೈಯಲ್ಲಿದ್ದದ್ದು ನಿನ್ನ ಕುತ್ತಿಗೆಗೆ ಬರುತ್ತದೆ. ಓಹೋ ಹೋ, ಮಾಲೆ. ಹಾ, ಹಾ, ಹಾ. ಓ ರಾಂಭಾವ, ನೀವೆಷ್ಟು ಒಳ್ಳೆಯವರು. ನನಗೆ ಶುಭವಾಗಲೆಂದು ಹಾರೈಸಿ. ಹೋಗು, ಎಲ್ಲರಿಗೂ ಶುಭವಾಗ್ತದೆ. ಓ ಲಕ್ಷ್ಮಣ ದೇವಾ. ಥತ್, ಮತ್ತೆ ಬಂದೆಯಾ? ಯಾಕೆಷ್ಟು ಮುನಿಸು, ಬಂದೆನ್ನ ರಮಿಸು, ನನಸು ಮಾಡೆನ್ನ ಕನಸು. ನಿಮ್ಮ ಅಣ್ಣನ ಆದೇಶವನ್ನು ಹೊತ್ತು ತಂದಿದ್ದೇನೆ, ಅದನ್ನು ನೋಡು, ಆ ಬಳಿಕ ಕೂಡು. ಎಲ್ಲಿ ತೋರಿಸು. ನನ್ನ ಬೆನ್ನಿನಲ್ಲಿ ನೋಡು. ಓಹೋ, ನನ್ನ ಅಣ್ಣನದ್ದೇ ಬರಹ. ಹಾ. ಎಳ್ಳಷ್ಟು ಸಂಶಯವಿಲ್ಲ. ಹೌದು. ಅಣ್ಣನಾಜ್ಞೆಯ ನೋಡಿ ಲಕ್ಷ್ಮಣ ಅಣ್ಣನಾಜ್ಞೆಯ ನೋಡಿ ಲಕ್ಷ್ಮಣ ಅಣ್ಣನಾಜ್ಞೆಯ ನೋಡಿ ಲಕ್ಷ್ಮಣ ತನ್ನ ಮನದಲ್ಲಿ ತಾನೇ ನಗುತ್ತಲಿ, ತನ್ನ ಮನದಲ್ಲಿ ತಾನೇ ನಗುತ್ತಲಿ. ಕನ್ನೆ ಪ್ರಾಯದ ಚದುರೆ, ಕನ್ನೆ ಪ್ರಾಯದ ಚದುರೆ ಬಾ ಮೂಗನ್ನಕಾರಿ. ಕೊಕ್ಕೆ ಇಲ್ಲದ ಕಾಗೆಯ ಚಿತ್ರ ಬೆನ್ನ ಮೇಲಿದೆ. ಬೆನ್ನಿನಲ್ಲಿ ಬೆಳೆದ ಕೂದಲಿನಿಂದ ಇವಳು ಯಾರು ಎಂಬುದು ಚೆನ್ನಾಗಿ ತಿಳಿಯಿತು. ವಂಚಕಿಯಾದ ಧೂರ್ತೆಗೆ ಇದುವೇ ಸರಿಯಾದ ಪ್ರತೀಕಾರ. ಓ ಮದುವೆಗೆ ಸಿದ್ಧಳಾದ ಕನ್ಯೆಯೇ, ಇತ್ತ ಬಾ. ಅಲ್ಲ ಅಲ್ಲ ಬೆಡಗಿ, ಇತ್ತ ಬಾ, ಹತ್ತಿರ ಬಾ. ಇತ್ತ ಬಾರೆಂದೆನು ಹಸ್ತವೋ ಬಾರೆಂದೆನು ಹಸ್ತವ ಎತ್ತಿ ತವ ಕೊದಳೆರಡು ಮೊಲೆಗಳ ಎತ್ತಿ ತವ ಕೊದಳೆರಡು ಮೊಲೆಗಳು ಒತ್ತಿ ಎಳೆದಾಗಳದಿಂದಲೇ ಕತ್ತರಿಸಿದ ಕೆತ್ತಿದನು ನಾಸಿಕವನುದ್ದಕ್ಕೆ ಕೆತ್ತಿದನು ನಾಸಿಕವನುದ್ದಕ್ಕೆ ರಕ್ತಮಾಂಸಗಳುದಿರೆ ಬರದಲ್ಲಿ ರಕ್ತಮಾಂಸಗಳುದಿರೆ ಬರದಲ್ಲಿ ಮತ್ತೆ ಕೂಗಿದಳು ಸುರಶರದಿಯ ಬತ್ತುವಂತೆ
ಇವಳ ಛದ್ಮವೇಷ ಚೆನ್ನಾಗಿ ಗೊತ್ತಾಗಿದೆ. ಹೆಣ್ಣಿನ ಅಂದಕ್ಕೆ ಕಾರಣವಾದ ಸೌಂದರ್ಯ ಶಿಖರಗಳನ್ನು ಅವಯವಗಳನ್ನು ಕಡಿದೊಗೆದಿದ್ದೇನೆ. ಮನುಷ್ಯನ ವಾಸನೆಯನ್ನು ಚಲನೆಯನ್ನು ಗ್ರಹಿಸಲಿಕ್ಕೆ ಅನುಕೂಲವಾದ ಇವಳ ಈ ದೊಡ್ಡ ಮೂಗು ಹಾಗೂ ಕಿವಿಗಳನ್ನು ಕತ್ತರಿಸಿದ್ದೇನೆ. ತೊಲಗು ಇಲ್ಲಿಂದ. ನಿನ್ನ ಬಳಗದವರನ್ನೆಲ್ಲ ಕರೆ, ತಕ್ಕ ಶಾಸ್ತಿ ಮಾಡುತ್ತೇವೆ. ಅಯ್ಯೋ ಅಯ್ಯಯ್ಯೋ, ಅಣ್ಣ ತಮ್ಮಂದಿರಿಬ್ಬರೂ ಸೇರಿ ಮಾಡಿದಂತಹ ಅತ್ಯಾಚಾರವಿದು. ರಾಘವ ಲೇಸಾಯಿತು. ರಾಘವ ಕೆಳ್ಳೆಸೋ ಇದ್ದೀಗ ನಿನ್ನ ರಾಘವ ಕೆಳ್ಳೆಸೋ ಇದ್ದಿ ನೀವು ಮಾಡಿಸಿದು ಈಗ ಮಾಡಿಸಿದು ಆಗಲಾಗಿ ತಳು ತಳಗೇನು. ರಾಘವ ಬಹಳ ಚಂದವಾಯಿತು. ಲೋಕ ಪ್ರಖ್ಯಾತವಾದ ರಘುವಂಶದಲ್ಲಿ ಹುಟ್ಟಿ ಕೀರ್ತಿವಂತನಾದ ನೀನು ಹೀಗೆ ಮಾಡಿಸುವುದೇ? ನಿನಗೆ ಇದು ಭೂಷಣ ಪ್ರಾಯವೇ? ತಮ್ಮನ ಮೂಲಕ ನನ್ನನ್ನು ಹೀಗೆ ವಿರೂಪಗೊಳಿಸಿ ಪ್ರಪಂಚದಲ್ಲಿ ತಲೆ ಎತ್ತದಂತೆ ಮಾಡಿಬಿಟ್ಟೆಯಲ್ಲ. ಛೇ, ಇದು ನಿನಗೆ ನ್ಯಾಯವೇ? ಧರ್ಮವೇ? ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡುವುದು ರಾಜಧರ್ಮ. ರಾಜಧರ್ಮ? ನೀನು ಯಾವ ದೇಶದ ರಾಜ? ಏನು ಅಧಿಕಾರವಿದೆ? ಈ ಅಪಮಾನಕ್ಕೆ ನಾನು ಪ್ರತೀಕಾರ ತೀರಿಸದೆ ಬಿಡುವುದಿಲ್ಲ. ನನ್ನನ್ನು ನಿರ್ಗತಿಗಳೆಂದು ಭಾವಿಸಬೇಡ. ನನ್ನ ಅಣ್ಣಂದಿರಾದ ಖರ, ದೂಷಣ, ತ್ರಿಶಿರ ಅಲ್ಲದೆ 14,000 ವೀರ ರಕ್ಕಸರು ಈ ಕಾಡಿನಲ್ಲಿಯೇ ನೆಲೆಸಿದ್ದಾರೆ. ಈ ದಂಡಕಾರಣ್ಯದ ಅಧಿಪತಿ ಲಂಕಾಧೀಶನಾದ ನಮ್ಮಣ್ಣ ರಾವಣ ರಾಕ್ಷಸ ಸಾಮ್ರಾಟವನ್ನು ಕಟ್ಟಿ ಮೆರೆಯುತ್ತಿದ್ದಾನೆ. ನನ್ನನ್ನು ಅಪಮಾನಿಸಿ ನಮ್ಮ ಅಣ್ಣನಿಗೆ ಪರೋಕ್ಷವಾಗಿ ಪಂಥಾಹ್ವಾನ ನೀಡಿದೆಯಲ್ಲ. ನೀನು ನನ್ನನ್ನು ಅಪಮಾನಿಸಿದಿ. ನೀನು ಅವರ ಹೆಣ್ಣಿಗೆ ಕೈ ಇಕ್ಕಿದ್ದಿ. ಅವರು ನಿನ್ನ ಹೆಣ್ಣಿಗೆ ಕೈ ಇಕ್ಕುವಂತೆ ಮಾಡುತ್ತೇನೆ. ನಿನ್ನ ಸೀತೆ ಒಬ್ಬಳು ಹೆಣ್ಣಾಗಿದ್ದು ಇನ್ನೊಬ್ಬ ಹೆಣ್ಣಿನಿಗೆ ಅಪಮಾನವಾಗುವಾಗ ಚಪ್ಪಾಳೆ ತಟ್ಟಿ ನಕ್ಕಳಲ್ಲ, ನನ್ನ ಗಾಯಕ್ಕೆ ಉಪ್ಪು ಸುರಿದಳಲ್ಲ. ಅವಳು ಬರಬಾರದ ಕಷ್ಟವನ್ನು ಬರಬೇಕು. ಅವಳನ್ನು ಅಪಹರಿಸಿ ನಿನ್ನಿಂದ ಬೇರ್ಪಡಿಸದಿದ್ದರೆ ನಾನು ಹೆಣ್ಣೇ ಅಲ್ಲ. ರಾಮ, ಲಕ್ಷ್ಮಣ, ನಿಮಗಿಬ್ಬರಿಗೂ ದುರಂತವನ್ನು ತಾರದಿದ್ದರೆ ನಾನು ಹುಟ್ಟದ್ದು ಸೀರೆಯಲ್ಲ, ತೊಟ್ಟದ್ದು ಬಳೆಗಳಲ್ಲ. ನೆನಪಿಟ್ಟುಕೋ ರಾಮ, ಸರಿಯಾಗಿ ನೆನಪಿಟ್ಟುಕೋ. ಶೂರ್ಪನಖಿಯ ಈ ಸವಾಲು ವಿನಾಕಾರಣ ಹೆಣ್ಣನ್ನು ಕೆಣಕಿ ಅತ್ಯಾಚಾರ ಎಸಗುವವರಿಗೆ ಇದು ಪಾಠವಾಗಲೇ. ಅಯ್ಯೋ ಅಯ್ಯೋ. ಅಪಾತ್ರರೊಡನೆ ಹಾಸ್ಯ ಅಪಾಯಕ್ಕೆ ಹೇತು ಎನ್ನುವುದು ಮನದಟ್ಟಾಯಿತು. ಈ ಶೂರ್ಪನಖಿಯ ಕಾರಣದಿಂದ ರಾಕ್ಷಸ ವರ್ಗವನ್ನೇ ಎದುರು ಹಾಕಿಕೊಂಡಂತಾಯಿತು. ಇರಲಿ, ಇನ್ನು ಯಾರು ಬರುತ್ತಾರೋ ನೋಡೋಣ. ಇತ್ತಲಾಕರ ದೂಷಣದ್ಯರೋ ಇತ್ತಲಾಕರ ದೂಷಣಾದ್ಯರೋ ಸ್ವತ್ತದಿಂದೋಲಗದೊಳಿರ್ತರು. ಮತ್ತೆ ತಮ್ಮಯದಾದ ಬೆಳುತ್ತಮದೀ ವಿಶ್ರವಸು ಮುನಿಗಳಿಗೆ ರಾಖ ಎಂಬ ರಕ್ಕಸಿಯಲ್ಲಿ ಹುಟ್ಟಿದವರು ನಾವು ಖರದೂಷಣರು. ಅಣ್ಣ ರಾವಣೇಶ್ವರ ತಂಗಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕಾಗಿ 14,000 ವೀರ ರಕ್ಕಸರೊಡನೆ ಶಿಶಿರನೆಂಬ ಸೇನಾಧಿಪತಿಯ ನೇತೃತ್ವದಲ್ಲಿ ನಮ್ಮನ್ನು ದಂಡಕಾರಣ್ಯಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಹೌದು, ಅಂತೂ ತಂಗಿಯ ಪುಣ್ಯ ವಿಶೇಷದಿಂದ ನಾವೂ ರಾಜರಾಗುವಂತಾಯಿತು. ಅದು ಕಾಡಿನ ರಾಜರು. ಅಲ್ಲವೇ ತಮ್ಮ ದೂಷಣ? ಹೌದಣ್ಣ,
ನಾವು ಕಾಡಿನ ರಾಜರಾಗುವಾಗ ಆಯಿತು. ಹೌದು ನಮ್ಮ ಸಮಾನ ಯಾರಿದ್ದಾರೆ? ಯಾರಿದ್ದಾರೋ ಆ ಗಡ್ಡ ಬಿಟ್ಟವರು ನಮ್ಮನ್ನು ಕಂಡೊಡನೆ ಬಟ್ಟೆ ಎತ್ತಿ ಹಿಡಿದು ಓಡುವುದನ್ನು ನೋಡಿದರೆ ನಗೆ ಬರುತ್ತದೆ. ಅಯ್ಯೋ ಅಯ್ಯೋ ಅಯ್ಯೋ, ಉರಿ ಉರಿ ಅಣ್ಣ, ಅಣ್ಣ ಕೇಳು. ಅಣ್ಣ ಕೇಳಿಂತೆನಗಾದುದೇ ಅಣ್ಣ ತಂಗಿ, ಅಣ್ಣ ಕೇಳಿಂತೆನಗಾದುದೇ ಈ ಮಾನಭಂಗ ಹೆಣ್ಣು ಜನ್ಮ ಕೊದಗಿ ಓದುದೇ. ಹೌದಣ್ಣ. ಈ ಮಾನಭಂಗ ಹೆಣ್ಣು ಜನ್ಮ ಕೊದಗಿ ಓದುದೇ. ಕಣ್ಣಾರೆ ನೀ ನೋಡಬಾರದೆ, ಕಣ್ಣಾರೆ ನೀ ನೋಡಬಾರದೆ ಎನ್ನಯ ಮೈಯ ಬಣ್ಣವು ಕಂಗಳಿಗೆ ತೋರದೆ. ಅಣ್ಣ ಕೇಳಿಂತೆನಗಾದುದೇ. ಅಣ್ಣ ತಂಗಿ, ಅಯ್ಯೋ ಅಯ್ಯಯ್ಯೋ, ಉರಿ ಅಣ್ಣ ಉರಿ, ಭಯಂಕರ ವೇದನೆ ಅಣ್ಣ. ತಂಗಿ ಅಣ್ಣ ಮಾಡಲಮ್ಮ. ನನಗೆ ಮಾನಭಂಗವಾಯ್ತಲ್ಲೋ ಅಣ್ಣ. ಯಾರಿಂದ? ನಿಮ್ಮಂತಹ ಜಗದೇಕ ವೀರರಿದ್ದು ನನ್ನನ್ನು ಕೆತ್ತಿ ಬಿಟ್ಟರು ಅಣ್ಣ. ಯಾರು? ಸಾಕಪ್ಪ ಸಾಕು, ಈ ಹೆಣ್ಣು ಜನ್ಮವೇ ಸಾಕು ತಂಗಿ ಅಣ್ಣ. ಮರುಗಬೇಡ ತಂಗಿ. ನಿನ್ನನ್ನು ಈ ದುಸ್ಥಿತಿಗೆ ತಂದವರು ಯಾರು? ಎಲ್ಲಿದ್ದಾರೆ ಹೇಳು. ಅವರ ಶಿರವನ್ನು ಈಗಲೇ ಕತ್ತರಿಸಿ ರುಂಡವನ್ನು ಚೆಂಡಾಡುತ್ತೇವೆ. ಹೇಳು ಯಾರು ಅಂತ ಹೇಳಿ. ಅಣ್ಣ, ಅವರು ಅಯೋಧ್ಯ ನಗರದ ರಾಜಕುಮಾರರಂತಣ್ಣ. ದಶರಥ ರಾಯನ ಮಕ್ಕಳಂತೆ. ದಶರಥ ರಾಯನ ಮಕ್ಕಳಂತೆ ಇಬ್ಬರು ತಮ್ಮ ವಸುದೆಯನು ಬಿಟ್ಟಿಗರಂತೆ. ಅಸಮ ಸಾಹಸಿಗಳಾಗಿಗರಂತೆ. ಅಸಮ ಸಾಹಸಿಗಳಾಗಿಗರಂತೆ. ಏನೆಂದು ವರ್ಣಿಸುವೆ, ಏನೆಂದು ವರ್ಣಿಸುವೆ. ಅಯ್ಯೋ ರಾಘವಯ್ಯೋ ಕಾಂತೆ, ಏನೆಂದು ವರ್ಣಿಸುವೆ. ಅಣ್ಣ ತಂಗಿ, ಅವರು ಉತ್ತರ ದೇಶದ ಅಯೋಧ್ಯ ಪಟ್ಟಣದ ದಶರಥ ಮಹಾರಾಜನ ಮಕ್ಕಳಂತೆ. ಓಹೋ. ಅವರಲ್ಲಿ ಹಿರಿಯವನಾದ ರಾಮ ಪತ್ನಿ ಸಮೇತನಾಗಿ ತಮ್ಮ ಲಕ್ಷ್ಮಣನೊಂದಿಗೆ ಬಂದು ನಮ್ಮ ಪಂಚವಟಿಯಲ್ಲಿ ಎಲೆಮನೆಯನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದಾರಂತೆ. ಹೌದೋ? ಹೌದಣ್ಣ. ಅವರಿಗೆ ಎಂತಹ ಸಾಮರ್ಥ್ಯವಿದೆ ಎಂದರೆ ಅವರು ಮನುಷ್ಯ ಮಾತ್ರ ಆಗಿದ್ದರು ಎಂಥವರನ್ನು ಬಗ್ಗು ಬಡಿಯುತ್ತಾರಣ್ಣ. ಓಹೋ. ಹೌದಣ್ಣ. ನಮ್ಮನಿಂದಲೂ ಶೂರ ಅಂತ ಆಯ್ತು. ಹೌದು. ನಿಮ್ಮಂತಹ ಪ್ರಚಂಡ ವಿಕ್ರಮಿಗಳ ಸಹೋದರಿಯಾಗಿದ್ದು ನನಗೆ ಈ ಗತಿ ಆಯಿತೆಂದರೆ ದಾನವ ವಂಶದ ಕೀರ್ತಿಗೆ ಕಳಂಕ ಬಂದ. ಹೌದಮ್ಮ, ಹೌದು ಅಣ್ಣ. ಇನ್ನೂ ಒಂದು ವಿಷಯ ಉಂಟಣ್ಣ. ಏನಮ್ಮದು? ಆ ರಾಮನ ಮಡದಿ ಸೀತೆ ಪರಮ ಸುಂದರಿ. ಮಹಿಳಾ ಸಮಾಜಕ್ಕೆ ಅವಳು ತಿಲಕಪ್ರಾಯಳೆಂದರೂ ತಪ್ಪಿಲ್ಲ. ಬ್ರಹ್ಮ ತನ್ನ ಸಮಯವನ್ನೆಲ್ಲ ಅವಳ ಸೃಷ್ಟಿಗೆ ಮೀಸಲಿಟ್ಟಿರಬೇಕು. ಅಷ್ಟು ಸುಂದರಿ ಅಂತ. ಆದರೆ ದಾನವ ಕುಲ ಶ್ರೇಷ್ಠನಾದ ನಿನ್ನನ್ನು ವರಿಸಿ ಬಾಳಬೇಕಾದವಳು ಸಾಮಾನ್ಯನೊಬ್ಬನ ಮಡದಿಯಾಗಿದ್ದಾಳೆ. ಆ ರಾಮ ಲಕ್ಷ್ಮಣರಿಬ್ಬರನ್ನು ಕೊಂದು ಆ ಸ್ತ್ರೀರತ್ನವನ್ನು ಹೊತ್ತುಕೊಂಡು ಬಂದು ನೀನು ಪಟ್ಟಮಹಿಷಿಯಾಗಿ ಸ್ವೀಕರಿಸಿದರೆ ನಿನ್ನ ಭಾಗ್ಯವೇ ಭಾಗ್ಯ ಅಣ್ಣ. ಅಣ್ಣ,
ನೋಡಿದೆಯಾ ಇಷ್ಟೊಂದು ನೋವಿನಲ್ಲೂ ನಿನ್ನ ಸಂತೋಷವನ್ನೇ ಯೋಚಿಸುತ್ತಿದ್ದಾಳೆ. ಹೌದಣ್ಣ. ಆದರೆ ಏನ್ ಮಾಡ್ಲಿ ತಂಗಿ, ಇದು ಸಂತೋಷ ಪಡುವ ಸಮಯವಲ್ಲ. ಸಿಂಹರಾಜನ ಗವಿ ಎದುರು ಕುರಿಮರಿಗಳ ಆರ್ಭಟವೇ ನಮ್ಮಂತಹ ತ್ರೈಲೋಕ್ಯ ವಿಕ್ರಮರಿದ್ರು. ಆ ಬಡಮಾನವರಿಂದ ನನ್ನ ತಂಗಿಗೆ ಅಪಮಾನವಾಯಿತಲ್ಲ, ಇದನ್ನು ಸಹಿಸುವುದು ಸಾಧ್ಯವಿಲ್ಲ ತಂಗಿ, ಸಾಧ್ಯವಿಲ್ಲ. ನಾವಿದ್ದೇವೆ, ಹೆದರಬೇಡ ತಂಗಿ. ತಂಗಿಗೆ ಪರಿಮಾಣ ಭಂಗವೆಸಗಿದ ಮೇಲೆ ತಂಗಿಗೆ ಪರಿಮಾಣ ಭಂಗವೆಸಗಿದ ಮೇಲೆ ವಿಂಗಡದೆ ನಾವಿದ್ದು ಇನ್ನೇನು ಫಲವೋ ದೂಷಣಾದಿಗಳೇ, ಅಣ್ಣ ನಮ್ಮ ತಂಗಿಗಾದ ಅಪಮಾನವನ್ನು ನೋಡಿದರಲ್ಲ. ಹೌದು. ಅಣ್ಣ ರಾವಣೇಶ್ವರ 14,000 ವೀರರನ್ನು ಕೊಟ್ಟು ನಮ್ಮನ್ನು ಅವಳ ಬೆಂಗಾವಲಿಗೆ ಅಂತ ದಂಡಕಾರಣ್ಯಕ್ಕೆ ಕಳುಹಿಸಿಕೊಟ್ಟದ್ದು. 14,000 ವೀರ ರಕ್ಕಸರಿದ್ದು ಇಂತಹ ದುರ್ಘಟನೆಯಾಗಿದೆ ಎಂದರೆ ಇದು ನನ್ನ ಅಧಿಕಾರಕ್ಕೊಂದು ಕಪ್ಪು ಚುಕ್ಕೆಯೇ ಸರಿ. ಹೌದು. ಸಾವಿರ ವೀರರಿದ್ದು ನಮ್ಮ ತಂಗಿಗೆ ಹೀಗಾಯ್ತಲ್ಲ. ಹೌದು, ಇದು ನನ್ನದು ಮಾನಭಂಗ ಅಷ್ಟೇ ಅಲ್ಲ ಅಣ್ಣ. ಇಲ್ಲ ತಂಗಿ, ಕೇವಲ ನಿನ್ನ ಮಾನಭಂಗವಲ್ಲ, ಇದು ರಕ್ಕಸ ಕುಲಕ್ಕೆ ಆದ ಮಾನಭಂಗ. ಹೌದು. ನಮ್ಮ ಹೆಣ್ಣನ್ನು ಮೆಟ್ಟಲು ಬಂದವರಿಗೆ ಅವರ ಹೆಣ್ಣನ್ನು ಎಳೆದು ತಂದು ಮಾನಭಂಗವನ್ನ ಮಾಡಬೇಕು. ತಂಗಿ, ನೀನು ಹೆದರಬೇಡ. 3 ಮೂಗಿನವರಿದ್ದು ನಿನ್ನ ಮೂಗು ಹೋಯ್ತಲ್ಲ ತಂಗಿ, ನಿನ್ನ ಮೂಗು ಹೋಯ್ತಲ್ಲ. 3 ಅಲ್ಲ, 10 ಮೂಗಿನವರು ಇದ್ದಾರೆ. ಓಹೋ, ಹೋದ ಮೂಗನ್ನು ಯಾರು ಕೊಡುತ್ತಾರಣ್ಣ? ಹೆದರಬೇಡ ತಂಗಿ, ನಾವು ಮೂಗನ್ನು ಕೊಡಲಿಕ್ಕಾಗದಿದ್ರು ಇದ್ದವರ ಮೂಗನ್ನು ಕತ್ತರಿಸುತ್ತೇವೆ. ನಮಗೆ ಸರಿ ಯಾರಿದ್ದಾರೆ? ಅಸುರರೊಳಗಾರಿಗರು ಅಸುರರೊಳಗಾರಿಗರು ಅಸಮಸಾಗಸರೆಂದು ಅಸಮಸಾಗಸರೆ ಕುಶಲದೊಳು ಕರೆದೆಂದ ತ್ರಿಶರನೆಂಬವನ ಅಸುರರು ಮಹಾಪರಾಕ್ರಮಿಗಳು, ಅಸಮಾನ ಶೂರರು. ಹೌದು. ಅದನ್ನರಿತೇ ಅಣ್ಣ ರಾವಣೇಶ್ವರ ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದು. ಆ ಸತ್ಯ ಅವರಿಗೆಲ್ಲಿ ಗೊತ್ತಾಗಬೇಕು? ಅವರನ್ನು ಏನು ಏನು ಮಾಡುತ್ತೇವೋ? ಎಲ್ಲ ಅಸುರರಲ್ಲಿ ಅತೀ ಪರಾಕ್ರಮಿ ತ್ರಿಶಿರ. ಅವನನ್ನು ಈಗ ರಾಮ ಲಕ್ಷ್ಮಣ ಇರುವಲ್ಲಿ ಕಳುಹಿಸಿದರೆ ಅವರಿಬ್ಬರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ದಿವ್ಯ ಸುಂದರಿಯಾದ ರಾಮನ ಮಡದಿಯನ್ನು ಹೊತ್ತು ತರುವುದರಲ್ಲಿ ಸಂಶಯವೇ ಇಲ್ಲ. ಖಂಡಿತ. ರಾಮ ಲಕ್ಷ್ಮಣರನ್ನು ಏನು ಮಾಡುತ್ತೀಯಣ್ಣ? ರಾಮ ಲಕ್ಷ್ಮಣರ ನಿರ್ನಾಮವೆಸಗುತ್ತರಣದೇ ರಾಮ ಲಕ್ಷ್ಮಣರ ನಿರ್ನಾಮವೆಸಗುತ್ತರಣದಿ ಕಾಮಿನಿಯ ತಾರೆಂದ ಕಡುತವಕದಿಂದ ರಾಮ ಲಕ್ಷ್ಮಣರು ಕಾಡಿಗೆ ಬಂದದ್ದು ಸಾಯಲಿಕ್ಕೆ. ಹೌದೌದು. ಇಲ್ಲ ಅಂದ್ರೆ ಮನೆ ಬಿಟ್ಟು ವನಕ್ಕೆ ಬರ್ತಾ ಇದ್ರು. ಹಾಗಾದ್ರೆ ನನಗೆ ಅಪ್ಪಣೆ ಕೊಡು. ನಿಲ್ಲೋ ಸ್ವಲ್ಪ. ಅವರು ನಮ್ಮ ತಂಗಿಗೆ ಮಾಡಿದ ಮಾನಭಂಗಕ್ಕೆ ಪ್ರತಿಕಾರವಾಗಿ ಅವರ ಮಾನಿನಿಯನ್ನ ಎಳೆದು ತಂದು ಅವಳನ್ನು ಹೊತ್ತುಕೊಂಡು ಬಾ. ಆಗಲೇ ನನಗೆ ಸಮಾಧಾನ. ಇಲ್ಲ ಅಂದರೆ ನನ್ನ ತಂಗಿಗಾದ ಮಾನಭಂಗದ ಪ್ರತಿಕಾರವನ್ನು ಯಾವ ರೀತಿ ತೀರಿಸಿಕೊಳ್ಳಬೇಕೆಂಬುದು ತಿಳಿಯುತ್ತಾ ಇಲ್ಲ. ತ್ರಿಶಿರ, ನೀನು ಈಗಲೇ ಹೋಗು. ರಾಮ ಲಕ್ಷ್ಮಣರನ್ನು ಕೊಂದು ಅವರ ಸ್ತ್ರೀರತ್ನವನ್ನ ಹೊತ್ತುಕೊಂಡು ಬಾ. ಈಗ ಗಂಡು ಮಾತು ಅಂದ್ರೆ ಆಗಲಿ ಅಣ್ಣ. ನಿನ್ನ ಮೂಗಿನ ಮೇಲೆ ಕಣ್ಣು ಹಾಕಿದವರು ಯಾರೇ? ಮತ್ಯಾರು? ಆ ಲಕ್ಷ್ಮಣ. ಓ, ಬನ್ನಿ ಆ ನರಕುನ್ನಿಗಳನ್ನು ತೋರಿಸುತ್ತೇನೆ. ನೋಡಿ. ಓ, ಅಲ್ಲಿದ್ದಾರೆ. ಬಿಡಬೇಡಿ ಅವರನ್ನು. ಒಬ್ಬೊಬ್ಬರನ್ನು ಮುಗಿಸಿ.
ಆರೆಲೋ ಮುಂದಿರುವ ಧೀರನೇ ದೈತದಿನದಿ ಆರೆಲೋ ಮುಂದಿರುವ ಧೀರನೇ ಸಂಗ್ರಾಮ ಶೂರ ಆರೆಲೋ ಮುಂದಿರುವ ಧೀರನೇ ಸಂಗ್ರಾಮ ಶೂರ ಆರೆಲೋ ಮುಂದಿರುವ ಧೀರನೇ ಮೂರು ತಲೆಯ ನೀಕಿಯು ಸನ್ನ ಮೂರು ತಲೆಯ ಈಕಿ ಸನ್ನ ಶೂರಾತನವೂ ಬೇಡ ನಿನ್ನ ಶೂರಾತನವೂ ಬೇಡ ನಿನ್ನ ಬೇರು ಸಹಿತ ಕಡಿದು ಕಡಿದು ಬೇರು ಸಹಿತ ಕಡಿದು ನೂರು ತುಂಡು ಮಾಡ್ಬೇನೀಗ ಏ ನೀನು ಧೀರನೂ ಹೌದು ಶೂರನೂ ಹೌದು. ನಮ್ಮ ಈ ಊರಿಗೆ ಬಂದವರು 4 ದಿನ ಉಳಿಯಲಿಕ್ಕಿಲ್ಲ. ಆ ನನ್ನ ಈ 3 ತಲೆಗಳನ್ನು ನೋಡಿದೆಯೋ? ಪರಾಕ್ರಮ ಇದರ 3ರಷ್ಟುಂಟು. ನಮ್ಮ ಬೇರಿಗೆ ಕೈ ಇಕ್ಕಿದ್ದೀಯೇ, ನಮ್ಮ ಬೇರಿಗೆ ಕೈ ಇಕ್ಕಿದವರನ್ನು 100 ತುಂಡುಗಳನ್ನಾಗಿ ಕಡಿದು ಕಡಿದು ತಿಂದು ಬಿಡುತ್ತೇವೆ. ಎಲ್ಲವೋ ದಾನವ, ನಿನಗೆ ನನ್ನ ಮೇಲೆ ಯಾಕೆ ಇಷ್ಟು ಕೋಪ ಅಂತ ಗೊತ್ತಾಗ್ಲಿಲ್ಲ. ನಿನ್ನ ತಂಗಿಯನ್ನು ಮುಟ್ಟಿದವ ನಾನಲ್ಲ, ಮತ್ತೆ ಅದು ಲಕ್ಷ್ಮಣ. ಹೌದೋ? ಎಲ್ಲಿದ್ದಾನೆ ಆ ಪುಂಡ? ಪುಂಡ ಹುಡುಗ ಲಕ್ಷ್ಮಣನ ತೈತ ತಿನ್ನದಿ ಪುಂಡ ಹುಡುಗ ಲಕ್ಷ್ಮಣನ ಕಂಡ ಮಾತ್ರದಲ್ಲಿ ಅವನ ಕಂಡ ಮಾತ್ರದಲ್ಲಿ ಅವನ ಕಂಡ ಕಂಡ ಬಗೆದು ಸಿಗಿದು ಕೆಂಡದಲ್ಲಿ ಸುಟ್ಟು ತಿನ್ನು ಪುಂಡ ಹುಡುಗ ಹುಡುಗ ಲಕ್ಷ್ಮಣನ ಕಂಡ ಮಾತ್ರದಲ್ಲಿ ಅವನ ಕಂಡ ಮಾತ್ರದಲ್ಲಿ ಅವನ ಕಂಡ ಕಂಡ ಬಗೆದು ಸಿಗಿದು ತಿನ್ನುವೆ. ಲಕ್ಷ್ಮಣ ಮಹಾಪುಂಡ ಎಂದಾಯ್ತು. ಯಾಕೋ? ಅವನಿಗೆ ಕೊಚ್ಚಲಿಕ್ಕೆ ನನ್ನ ತಂಗಿಯ ಮೂಗೇ ಬೇಕಾಯ್ತಾ? ಅವಳು ಅದನ್ನೇ ನೆನಪಿಸಿಕೊಂಡು ಅಳುತ್ತಿದ್ದಾಳೆ. ಶೂರ್ಪನಖಿಯ ಕಣ್ಣಲ್ಲಿ ನೀರೂ ಬರುತ್ತದೆ ಎಂದು ನಮಗೆ ಗೊತ್ತಾದದ್ದು ಈಗಲೇ. ಹೌದೇ? ಅದಕ್ಕೆ ಕಾರಣ ನಾನು ಆ ಲಕ್ಷ್ಮಣನ ಕಣ್ಣಿಂದ ರಕ್ತ ಸುರಿಯುವಂತೆ ಮಾಡುತ್ತೇನೆ. ಅವನ ದೇಹವನ್ನು ಬಡಿದು ಸಿಗಿದು ಕೆಂಡದಲ್ಲಿ ಸುಟ್ಟು ತಿಂದು ತೇಗುತ್ತೇನೆ. ಎಲ್ಲಿದ್ದಾನೆ ಅವನು? ನನ್ನ ಬಾಣದಲ್ಲಿದ್ದಾನೆ. ಬಾ, ತೋರಿಸ್ತೇನೆ. ಬಾರೋ ಮುಂದೆ. ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಜಡಿದು ಜಡಿದು ನಿನ್ನ ತಲೆಯೋನೀಗ. ಹೌದು, ಜಡಿದು ನಿನ್ನ ತಲೆಯನೀಗ ಕಡಿದು ಕತ್ತಿಯಿಂದ ಮುದದಿ ಕಡಿದು ಕತ್ತಿಯಿಂದ ಮುದದಿ ನಡುಗು ತೆನ್ನ ವೀರತನವ ನೋಡು ಜವದೊಡ್ಡು. ರಾಮ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಶೂರ್ಪನಖಿಯನ್ನು ಮುಟ್ಟಿದ್ದೀರಿ ಎಂಬ ಕಾರಣಕ್ಕೆ ವಿಚಾರಿಸಲು ಬಂದರೆ 2 ತಪ್ಪುಗಳನ್ನು ಮಾಡಿದ್ದೀಯೇ. ಯಾವುದದು? ತ್ರಿಶಿರನನ್ನು ಕೊಂದೆ. ಹೌದು. ಇನ್ನು ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಕೈಯಿಂದ ಜಡಿದು ಕತ್ತಿಯಿಂದ ಕಡಿದು ನೋಡುವವರು ನಡುಗುವಂತೆ ಮಾಡುತ್ತೇನೆ. ರಾಮ, ನಿನ್ನ ಮನೆಯವರನ್ನು ನೆನಪಿಸಿಕೋ. ಖರಾಸುರನ ಸಹೋದರನು, ಸಿಂಹ ಸ್ವರೂಪನು, ದೂಷಣನೆಂಬ ಭೀಷಣ ನಾಮದಿಂದ ಪ್ರಸಿದ್ಧನಾದ ನಾನು ಬಂದಿದ್ದೇನೆ. ನೀನು ದೂಷಣನು? ಹೌದು. ಧೈರ್ಯವಿದ್ದರೆ ನನ್ನನ್ನು ಎದುರಿಸು. ಬಾರೋ.
ನೀನು ಒಬ್ಬ ನ್ಯಾಯಾಧೀಶ. ನೀನು ಯಾರೇ ಆಗಿರಲಿ ಪಾತಕಿ ಎಂಬುದಂತೂ ಖಚಿತ. ನಿನ್ನ ಸಂಹಾರವು ನನ್ನ ಕೈಯಿಂದ ಆಗಿ ಈ ಭೂಭಾರ ಇಳಿಯಲೇಬೇಕು. ಬಾರೋ ಮುಂದೆ. ಮುಂದಕ್ಕೆ. ಶಿವ ಶಿವ, ಇದೇನು ಆಶ್ಚರ್ಯ! ಯುದ್ಧಕ್ಕೆ ಹೋದ ತ್ರಿಶರ, ದೂಷಣ, ಸೇನಗಾಮಿ, ಪೃಥುಗ್ರೀವ ಮುಂತಾದ 12 ವೀರ ಸೇನಾಧಿಪತಿಗಳು ತಮ್ಮ ಸೈನ್ಯದೊಂದಿಗೆ ಸತ್ತು ಹೋದರೆಂಬುದು ಸತ್ಯವಾಗಿರುವಾಗ ಇದನ್ನು ನೋಡಿಯೂ ಸಹಿಸುವುದು ಸಾಧ್ಯವೇ? ರಾಮನು ಎಂತಹ ವೀರನೇ ಆಗಿರಲಿ, ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡದೇ ಬಿಡುವುದಿಲ್ಲ. ಏ ರಾಮ, ಘೋರ ರೂಪಿನಿಂದ ಕರನು, ಘೋರ ರೂಪಿನಿಂದ ಕರನು, ಭಾರಿ ಶರವನೆಸೆಯಲದನು, ಭಾರಿ ಶರವನೆಸೆಯಲದನು. ವೀರ ರಾಘವಾಂಕ ಕಡಿದು ಆರಣಿಸಿದನು. ರಾಮ, ನಮ್ಮ ಬಾಯಿಯೇ ದೊಡ್ಡದೆಂದು ತಿಳಿದರೆ ನಿನ್ನ ಬಾಣಕ್ಕೆ ಇನ್ನೂ ದೊಡ್ಡ ಬಾಯಿ ಇದೆ ಎಂದಂತಾಯಿತು. ಬಂದವರನ್ನೆಲ್ಲ ನುಂಗುತ್ತಿದೆ. ಅದಕ್ಕೆ ತಕ್ಕದಾಗಿ ನಾನು ಹಲವು ಆಯುಧಗಳೊಂದಿಗೆ ಸುಸಜ್ಜಿತನಾಗಿ ಬಂದಿದ್ದೇನೆ. ಎದುರಾಗುತ್ತೀಯೋ ಹೆದರಿ ಓಡುತ್ತೀಯೋ ನೋಡೋ. ನಿನ್ನ ಆಯುಧಗಳ ಹೆಸರುಗಳನ್ನಾದ್ರೂ ಹೇಳ್ತೀಯೋ? ಹೇಳ್ತೇನೆ, ಕೇಳು. ನೋಡಿಲ್ಲೇ ಕೇಳುವ. ಅರ್ಗಳೋಸ್ತ್ರ ಭಿಂಡಿ ಓಳೋ, ಅರ್ಗಳೋಸ್ತ್ರ ಭಿಂಡಿ ಒಳ್ಳ ಮುದ್ಗರಾಬು ಶಂಡಿಗಳನ್ನು, ಮುದ್ಗರಾಬು ಶಂಡಿಗಳನ್ನು ಶೀಘ್ರದಿಂದ ಬಿಡಲು, ಶೀಘ್ರದಿಂದ ಬಿಡಲು ತನುಜ ಮಾರ್ಗವೇಶಗೆ. ರಾಮ, ಕೇವಲ ಬಾಣಗಳು ಮಾತ್ರವಲ್ಲ, ಖಡ್ಗ, ಪರಶು, ಬುಶುಂಡಿ, ಶೂಲ, ಗದೆ, ತೋಮರಾದಿ ವಿವಿಧ ಆಯುಧಗಳಿಂದ ಸುಸಜ್ಜಿತನಾಗಿ ಬಂದಿದ್ದೇನೆ. ನಿನಗಾವುದಾದೀತು ಹೇಳು. ಎಲ್ಲವೂ ಬರಲಿ, ನೋಡೋಣ. ಬಾರೋ ಮುಂದಕ್ಕೆ. ಬಾರೋ. ಕರಾಸುರನ ಆಯುಧಗಳನ್ನು ಖಂಡ ಖಂಡವಾಗಿ ತುಂಡು ಮಾಡಿ ಒಗೆದಿದ್ದೇನೆ. ಅವನ ಎಲ್ಲ ಆಯುಧಗಳು ಎಷ್ಟಿದ್ದರೂ ಏನು ಪ್ರಯೋಜನ? ಸತ್ಯ ಸತ್ಕೃತಿಗಳ ನೈತಿಕ ಶಕ್ತಿ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವೇ ಸರಿ. ಅವನನ್ನು ನಾನು ನನ್ನ ದಿವ್ಯ ಶಕ್ತಿಯಿಂದ ಕಡಿದು ಕಳಿಸಿದ್ದೇನೆ. ಇನವಂಶಾಂಬುದಿ ಚಂದ್ರ, ಇನವಂಶಾಂಬುದಿ ಚಂದ್ರ ರಾಘವ ಮಹಾ ರಕ್ಷೋಗಮು ಕೊಲ್ಲಲು ಮನ ಸಂತೋಷದೊಳಿರ್ದರು, ಮನ ಸಂತೋಷದೊಳಿರ್ದಿರಿತ್ತಲು ಮಹಾಮೌನಿಜನಂ ಸ್ತೋಷದಿಂ ಅನುವಂ ಕಂಡರೆ ದೇವದುಂದುಬಿಗಳಂ ಧ್ವನಿಗೈಯಲಾಕಾಶದಿ ಇನಿತಾನಂದದಿ ಇನಿತಾನಂದಿ ಮಂಗಳೋತ್ಸವ ಮಹಾ ಶ್ರೀರಾಮನಿಗಾದುದು. ಮಂಗಳೋತ್ಸವ ಮಹಾ ಶ್ರೀರಾಮನಿಗಾದುದು, ಶ್ರೀರಾಮನಿಗಾದುದು. ಶ್ರೀರಾಮಚಂದ್ರ, ತಾಪಸೋತ್ತಮರೇ, ನಮಗೆ ಅಭಯವಿತ್ತಂತೆ. ಲೋಕ ಭಯಂಕರನಾದ ಖರಾಸುರನನ್ನು 14,000 ರಾಕ್ಷಸ ಬಲ ಸಮೇತ ಸಂಹರಿಸಿ ಜಗತ್ತಿಗೆ ಮಂಗಳ ಉಂಟು ಮಾಡಿದೆ. ನಿನ್ನಿಂದಾಗಿ ಇಲ್ಲಿ ನೆಮ್ಮದಿ ನೆಲೆಸಿದಂತಾಯಿತು. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡುತ್ತಿದ್ದಾರೆ. ಶ್ರೀರಾಮ, ಮುನಿಪುಂಗವರೇ, ನಿನ್ನ ಅನುಗ್ರಹ ಹೆಚ್ಚು ಕಾಲ ಭೂಮಿಗೆ ಲಭಿಸುವಂತಾಗಲಿ. ಮುನಿವರ್ಯರ ಎಲ್ಲ ಅನುಗ್ರಹ ಆಶೀರ್ವಾದದ ಬಲದಿಂದ ರಾಕ್ಷಸರನ್ನು ನಾಶ ಮಾಡಿ ಶಾಂತಿ ನೆಲೆಸುವಂತಾಯಿತು. ನಿಮಗೆ ಕೊಟ್ಟ ಮಾತಿನಂತೆಯೇ ನಾನು ನಮ್ಮ ಹಿರಿಯರಿಗೆ ಸೂರ್ಯವಂಶಕ್ಕೆ ಕೀರ್ತಿಯನ್ನು ತಂದಿದ್ದೇನೆ. ಹೌದು ರಾಮ. ಹಾಗಾಗಿ ನೀವಿನ್ನೂ ನಿರಾತಂಕವಾಗಿ ತೆರಳಿ ನಿಮ್ಮ ಮುನಿವೃತ್ತಿಯನ್ನು ಮುಂದುವರಿಸಬಹುದು. ಆಗಲಿ ರಾಮ. ಲೋಕಕ್ಕೆ ಮಂಗಳವಾಗಲಿ. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ ಹರಿಯನೇರಿ ಮೆರೆವ ಮೂಕಾಂಬೆಗೆ
जयमङ्गलं नित्यशुभमङ्गलं जयमङ्गलं नित्यशुभमङ्गलं रामाय रामभद्राय रामचन्द्राय वेदसे रघुनाथाय नाथाय सीताय पतये नमः कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः।